ಅಪ್ಪ ಇದ್ದಿದ್ರೆ ತುಂಬ ಖುಷಿ ಪಡ್ತಿದ್ರು. ಈಗ ಇನ್ನೊಂದು ಅಪ್ಪ ಹೋದ್ಮೇಲೆ ಅಮ್ಮನೇ ಇಲ್ಲ ನನಗೆ. ಎಲ್ಲಿಗೆ ಹೋದ್ರು ಸರ್ ನಾನು ಈಗ ಇಲ್ಲಿ BSFಗೆ ಹೋದ್ಮೇಲೆ ತಂಗಿ ಅಮ್ಮ ಇರೋದು. ತಂಗಿ ಮಂಗಳೂರಲ್ಲಿ ಇರ್ತಾಳಲ್ಲ, ಇಲ್ಲಿ ಯಾರು ಇಲ್ಲ ಮನೇಲಿ. ಆದರೂ ಸಹ ಅಮ್ಮ ಒಂದು ಹೋಗಬೇಡ ಅಂತ ಒಂದು ಹೇಳಲಿಲ್ಲ ಇಲ್ಲಿವರೆಗೆ. ನೀನು ಹೋಗುಂತಲೇ ಹೇಳು. ಸ್ನೇಹಿತರೆ ನಮಸ್ಕಾರ, ನಾನು ಹೇಮಂತ್ ಸಂಪಾಜೆ. ಇವತ್ತೊಂದು ವಿಭಿನ್ನವಾದಂಥ ವಿಶೇಷವಾದಂಥ ಸ್ಟೋರಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ದೇಶಭಕ್ತಿ ಅದು ನಮ್ಮ ಹೃದಯದಲ್ಲಿ ಇರ್ತದೆ. ಎಷ್ಟೋ ಜನರಿಗೆ ಆಸೆ ಇರುತ್ತೆ, ನಾನು ದೇಶ ಸೇವೆ ಮಾಡಬೇಕು, ಇಂಡಿಯನ್ ಆರ್ಮಿ ಸೇರಬೇಕು. ತುಂಬ ಜನರಿಗೆ ಕನಸು ಇರುತ್ತೆ. ಆದರೆ ಎಲ್ಲರ ಕನಸು ಸಾಕಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಂದು ಇಬ್ಬರ ಕನಸು ಸಾಕಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥದ್ರಲ್ಲಿ ಒಬ್ಬ ಯುವತಿ ದೇಶ ಸೇವೆಗೆ ಆಯ್ಕೆಯಾಗಿರುವಂಥದ್ದು, ಅದು ನಮ್ಮ ಸುಳ್ಯ ತಾಲೂಕಿನಲ್ಲಿ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗುತ್ತೆ. ಅರಂತೋಡು ಗ್ರಾಮದ ಇಲ್ಲಿಯ ಮೇಲಡತಲೆಯ ಬೆದ್ರುಪಣೆಯ ಯುವತಿ ಈ ಒಂದು ಸಾಧನೆಯನ್ನು ಮಾಡಿರುವಂಥದ್ದು ನಿಜಕ್ಕೂ ಕೂಡ ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಅಂದರೆ ಈ ಕುಗ್ರಾಮದಲ್ಲಿ ಬಂದು ಶಾಲೆಗೆ ಹೋಗಿ ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿ ಆಕೆಯ ಸಾಧನೆಯನ್ನು ಹೇಳಬೇಕು ಅಂತಾದರೆ ಬರೀ ಪದಗಳಲ್ಲೇ ಅಲ್ಲ, ನಾವು ಅವರ ಮನೆಗೆ ಬರ್ತಾ ಇದ್ದೀವಿ, ಇಲ್ಲಿ ಬಂದು ತಲುಪಿದ್ದೀವಿ. ಈಗ ಅವರ ಮನೆಗೆ ಹೋಗಿ ಮಾತಾಡಿಸಿದ್ರೆ ಅದರಲ್ಲಿರುವಂತಹ ನಿಜವಾದಂತಹ ನೈಜವಾದಂಥ ಸ್ಟೋರಿ ನಮಗೆ ಸಿಗುತ್ತೆ. ಸೊ ಇವತ್ತು ಭಾರತೀಯ ಸೇನೆಗೆ BSF ಅಂತ ನಾವೇನು ಹೇಳ್ತೇವೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ, ಗಡಿ ಕಾಯಲಿಕ್ಕೆ ಆಯ್ಕೆಯಾದಂತಹ ಸುಷ್ಮಿತಾ ಅವರನ್ನು ನಾನು ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೀನಿ. ಭಾಳ ಹೆಮ್ಮೆಯಿಂದ ಬಂದಿದ್ದೀನಿ. ಸೊ ಇವತ್ತು ಸುಷ್ಮಿತಾ ಅವರ ಮನೆಗೆ, ಬೆದರುಪಣೆಯ ಮನೆಗೆ ನಾವು ಬರ್ತಾ ಇದ್ದೀವಿ. ಅಕ್ಕ, ಓಕ್ಕ, ನಮಸ್ತೆ. ಅಭಿನಂದನೆಗಳು ನಿಮಗೆ. ನಮ್ಮ ಭಾರತೀಯ ಸೈನ್ಯಕ್ಕೆ ಆಯ್ಕೆ ಆಗಿರುವಂಥ ಸುಷ್ಮಿತಾ ಅವರು ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಇವತ್ತು. ಅಂದರೆ ದೇಶ ಸೇವೆಯನ್ನು ಮಾಡಬೇಕು ಅನ್ನೋಂಥ ಕನಸಿತ್ತು ಅವರಿಗೆ. ಸುಷ್ಮಿತಾ ಅವರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂತೇಳಿದ್ರೆ ಅವರು ಬಾಲ್ಯದಿಂದಲೇ ಕೂಡ ಬಹಳ ಕಷ್ಟದಿಂದ ಮೇಲೆ ಬಂದವರು. ಅಂದರೆ ಸವಾಲುಗಳ ಮಧ್ಯೆ ಬೆಳೆದವರು ಅಂತ ನಾನು ಹೇಳ್ತಾ ಇರುವಂಥದ್ದು. ಇದು ಸುತ್ತಮುತ್ತಲ ಫಾರೆಸ್ಟು ಏರಿಯಾ ಇದೆ. ಅಂದರೆ ಆನೆಗಾಟ ಜಾಸ್ತಿ ಅಂತ ಈ ಏರಿಯಾಗಳಲ್ಲಿ. ದಿನನಿತ್ಯ ಕೃಷಿಕರು ಇಲ್ಲಿ ಆನೆಗಳಿಂದ ಅವರವರ ಕೃಷಿಯನ್ನು ರಕ್ಷಿಸಿಕೊಳ್ಳೋದೇ ಕಷ್ಟ. ಇನ್ನು ಶಾಲೆಗೆ ಹೋಗುವ ಮಕ್ಕಳಂತವರು ಒಂದು ಸ್ವಲ್ಪ ಭಯದಿಂದಲೇ ಇಲ್ಲಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಆದರೆ ಅಂಥ ಸ್ಥಿತಿಯಲ್ಲಿ ಕೂಡ ಇವರು ಶಾಲೆಗೆ ಹೋಗಿ ತನ್ನ ಶಿಕ್ಷಣವನ್ನು ದೂರದ ಊರಿಗೆ ಶಿಕ್ಷಣಕ್ಕೆ ಹೋಗಿ ಅಲ್ಲಿ ಶಿಕ್ಷಣವನ್ನು ಮುಗಿಸಿ ಸಾಧನೆ ಮಾಡಿ ಕೆಲವು ಕೆಲಸವನ್ನು ಕೂಡ ಮಾಡಿಕೊಂಡು ಇವಾಗ ಅವರು BSFಗೆ ಆಯ್ಕೆಯಾಗಿದ್ದಾರೆ. ಬಹುವರ್ಷದ ಅವರ ಕನಸಾಗಿತ್ತು ದೇಶ ಸೇವೆ ಮಾಡುವಂಥದ್ದು ಅಲ್ಲ ಸುಷ್ಮಿತಾ? ಯಾವ ಥರ ನಿಮ್ಮ ಜೀವನದ ಸ್ಟ್ರಗಲನ್ನೆಲ್ಲ ನೀವು ಪಟ್ಟಿದ್ದೀರಿ? ಸ್ಟ್ರಗಲ್ ಸರ್, ನಾನು ಪ್ರೈಮರಿ ಮಾಡಿದ್ದು ಗೌರ್ಮೆಂಟ್ ಇಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಡ್ತಲಲ್ಲಿ. ಆಮೇಲೆ ಒಂದು 8ನೇ ಕ್ಲಾಸಿಗೆ ಮರ್ಕಂಜ ಸರ್ಕಾರಿ ಪ್ರೌಢಶಾಲೆ ಮರ್ಕಂಜಲ್ಲಿ ಮಾಡಿದ್ದು. ಆಮೇಲೆ 9, 10 ಫಸ್ಟ್ PU ಸೆಕೆಂಡ್ PU NMPUC ಅರಂತೋಡಿಗೆ ಹೋದೆ. ಆಮೇಲೆ ಡಿಗ್ರಿ ಮಾಡಿದ್ದು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸುಳ್ಯದಲ್ಲಿ. ಹಾಗೆ ಸಿಕ್ಕಂದಿಲ್ಲೇ ನಮಗೆ ಊರು ಅಂತ ಹೇಳಿದರೆ ಇದು ನಮ್ಮದು ದೊಡ್ಡ ಕಾಡು. ಇಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಕಷ್ಟ ನಮಗೆ ಶಾಲೆಗೆಲ್ಲ. ಆಗ ವೆಹಿಕಲ್ ವ್ಯವಸ್ಥೆ ಇರಲಿಲ್ಲ, ನಡ್ಕೊಂಡೇ ಹೋಗೋದು, ನಡ್ಕೊಂಡೇ ಬರೋದು. ಆನೆಗಳ ಹಾವಳಿ ಮತ್ತು ಕಾಡುಕೋಣ ಅದು ಇದೆಲ್ಲ ನಮಗೆ ನಾರ್ಮಲ್. ಶಾಲೆಗೆ ಹೋಗುವಾಗೆಲ್ಲ ಆನೆ ಎಲ್ಲ ಎಷ್ಟೋ ಸಲ ಸಿಕ್ಕಿದೆ ನನಗೆ. ಶಾಲೆಗೆ ಹೋಗುವಾಗ ಚಿಕ್ಕದಿರುವಾಗಲೇ ಆನೆ ನೋಡೋದು ತಿರುಗಿ ಬರೋದು ಓಡಿಕೊಂಡು, ಇಲ್ಲಾಂದರೆ ರೂಟ್ ಚೇಂಜ್ ಮಾಡಿ ಹೋಗೋದು ಶಾಲೆಗೆ. ಹಾಗೆ ಮತ್ತು ಅದೇ ಹೈಸ್ಕೂಲಿಗೆ ಹೋಗುವಾಗ 1 ವರ್ಷ ಅದಂತ ಹೇಳಿದರೆ ಅಲ್ಲಿಗೆ ಹೋಗಲಿಕ್ಕೆ ನಂಗೆ ಒಂದು 6 ಕಿಲೋಮೀಟ್ರ್ ಹೋಗಲಿಕ್ಕೆ, 6 ಕಿಲೋಮೀಟ್ರ್ ಬರಲಿಕ್ಕೆ ಒಬ್ಬಳೇ ಹೋಗಬೇಕಿತ್ತು. ಅದಕ್ಕೆ ಮತ್ತೆ ಅಲ್ಲಿಂದ ಅರಂತೋಡಿಗೆ ಹೋದೆ ನಾನು, ಮರ್ಕಂಜದಿಂದ. ಅಲ್ಲಿಗೆ ಬಸ್ಸಲ್ಲಿ ಹೋಗಿ ಬರ್ತಿದ್ದೆ. ಬೆಳಿಗ್ಗೆ ಇಲ್ಲಿಂದ ಬಸ್ಸಿಗೆ ನಡ್ಕೊಂಡು ಹೋಗಬೇಕು 6:30ಗೆ. ಆವಾಗ 7:15 ಬಸ್ ಇದ್ದದ್ದು ನಮಗೆ. ಅರ್ಧದವರೆಗೆ ಬರ್ತಿದ್ರು ಬಿಡಲಿಕ್ಕೆ ಹೋಗ. ಆಮೇಲೆ ಬರುವಾಗ ಸಹ ನಡ್ಕೊಂಡೇ ಬರೋದು. ಹಾಗೆ ಹೋಗುವ ಬರೋದು ಒಂದು ಸಮಸ್ಯೆ ಇತ್ತು ನಮಗೆ. ಮತ್ತು ಅಪ್ಪ ಕೆಲಸಕ್ಕೆ ಹೋಗ್ತಿದ್ರು, ಅಮ್ಮನ ಕೆಲಸಕ್ಕೆ ಹೋಗ್ತಿದ್ರು, ತಂಗಿ ಇದ್ದಾಳೆ ನನಗೆ. ಹಾಗೆ. ನೀವು ಈಗ ಪದವಿ ಅಧ್ಯಯನ ಮಾಡಿದ್ದು ಎಲ್ಲಿ? ಗೌರ್ಮೆಂಟ್ ಕಾಲೇಜ್ ಸುಳ್ಯದಲ್ಲಿ. ಯಾವ ಇದು BBM ಮಾಡಿದ್ರಿ? BBM ಮಾಡೋ ಟೈಮಲ್ಲೇ ನಿಮಗೆ ಈ ನಾನು ಸೈನ್ಯಕ್ಕೆ ಸೇರಬೇಕು ಅನ್ನುವಂಥ ಕನಸಿತ್ತ? ನಾನು 10th ಆಗುವಾಗಲೇ ನನಗೆ ಮಿಲಿಟರಿಗೆ ಸೇರಬೇಕು ಅಂತಲೇ ಇದ್ದದ್ದು. 10th ಅಲ್ಲೇ? ಹೌದು. ಸರ್ಟಿಫಿಕೇಟ್ಸ್ ಎಲ್ಲ ಆವಾಗಲೇ ಇದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ನಾನು. ಎಲ್ಲ ಅಂದರೆ ಇಂಗ್ಲೀಷಲ್ಲಿ ಆಗಬೇಕಲ್ಲ ಸೆಂಟ್ರಲ್ ಗೌರ್ಮೆಂಟಿಗೆ, ಆವಾಗಿಂದಲೇ ಸರ್ಟಿಫಿಕೇಟ್ ಮಾಡಲಿಕ್ಕೆ ಇದು ಮಾಡಿದ್ದೇನೆ. PUC ಎಲ್ಲಿ ಸ್ಟಡಿ ಮಾಡ್ತಿದ್ದೆ ಸ್ವಲ್ಪ ಸ್ವಲ್ಪ. ಅಂದರೆ ನನಗೊಂದು
ಇದಕ್ಕೆ ಹೋಗಬೇಕು ಅಂತ ಇದ್ದ ಕಾರಣ ಅದರ ಬಗ್ಗೆ ಸ್ಟಡಿ ಮಾಡ್ತಿದ್ದೆ. ಅಪ್ಲೈ ಮಾಡಲಿಕ್ಕೆ ಶುರು ಮಾಡಿದ್ದು PUC ಮುಗಿದ ಮೇಲೆ. ಯಾವಾಗ ನಿಮಗೆ ಈ ಒಂದು ಸೈನ್ಯಕ್ಕೆ ಸೇರ್ಲಿಕ್ಕೆ ನೀವು ಹೊರಟಿದ್ದು, ಅಂದರೆ ಆ ಸನ್ನಿವೇಶ ಪ್ರೈಮರಿಯಲ್ಲಿ ಇರುವಾಗಲೇ ಪ್ರೈಮರಿಯಲ್ಲಿ ಇರುವಾಗಲೇ ನನಗೆ ಆರ್ಮಿಗೆ ಹೋಗಬೇಕು, ಪೊಲೀಸ್ ಆಗಬೇಕು, ಆರ್ಮಿಗೆ ಹೋಗಬೇಕು, ಎರಡರಲ್ಲಿ ಒಂದು ಆಗಬೇಕು ಅಂತ ಇತ್ತು. ಆರ್ಮಿದು ಫಸ್ಟ್ ಇದ್ದಿದ್ದು ಅದು ನನಗೆ. ಇಂಟರ್ವ್ಯೂಗೆ ಆಗೋದ್ರಿ? ಇಂಟರ್ವ್ಯೂಗೆ ಡಿಗ್ರಿಯಲ್ಲಿ ಅಂದರೆ PUC ನೆಕ್ಸ್ಟ್ ಕಳೆದಾಗೆ ಹೋದ್ದು. ಎಷ್ಟನೇ ಸಭೆಯಲ್ಲಿ ನಿಮ್ಮ ಇಂಟರ್ವ್ಯೂ ಆಗಿದ್ದು? BSF ಇದು 22 ಅಲ್ಲಿ ಅದು. 22 ಅಲ್ಲಿ. ಅದಕ್ಕಿಂತ ಮುಂಚೆ ಸುಮಾರು ಎಕ್ಸಾಮ್ ಬರ್ದಿದ್ದೆ. ಯಾವುದೆಲ್ಲ ಎಕ್ಸಾಮ್ ಬರ್ದಿದ್ರಿ ಮುಂಚೆ? ಮುಂದೆ ಸ್ಟಾರ್ಟಿಂಗ್ ಇದು ಮಾಡಿದ್ದು ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇದು, ಅದು ಒಂದು ಸುಮಾರು ಸಲ ಬರ್ದಿದ್ದೇನೆ. ಅದು PSI ಇದು ಬರ್ದಿದ್ದೇನೆ, ಮತ್ತೆ ಫಾರೆಸ್ಟ್ ಗಾರ್ಡ್ ಬರ್ದಿದ್ದೇನೆ. ಆಮೇಲೆ ಇದು UPSC ಅಂಡರಲ್ಲಿ OT ಅಂತ ಬರ್ತದೆ, ಅದು ಅಂದರೆ ಪ್ರಿಪರೇಷನ್ ಅಷ್ಟು ಇರಲಿಲ್ಲ, ಬಟ್ ಅಪ್ಲೈ ಮಾಡಿದ್ದೇನೆ, ಬರ್ದಿದ್ದೆ. ಇದು ಅಂದರೆ ಅದರಲ್ಲಿ ಇದು ಬರಲಿಲ್ಲ ನನಗೆ, ಇದೇ ಬರಲಿಲ್ಲ ಅಂದರೆ ಎಕ್ಸಾಮಿಗೆ ಇದು ಬರಲಿಲ್ಲ. ಮತ್ತು ಅಗ್ನಿಪಥ್ ಅದಕ್ಕಿಂತ ಮುಂಚೆ ವುಮೆನ್ ಮಿಲಿಟರಿ ಪೊಲೀಸ್ ಅಂತ ಅದು 2-3 ಸಲ ಹಾಕಿದ್ದೇನೆ. ಅದು ಶಾರ್ಟ್ ಲಿಸ್ಟ್ ಮಾಡಿದ್ರು, ಅದು ಅಂದರೆ ತೆಗಿಲಿಲ್ಲ, ನಮ್ಮನ್ನು ತಗೊಳ್ಳಿಲ್ಲ, 10th ಮಾರ್ಕಲ್ಲಿ ಇದಾಯಿತು ಅದು. ಅದಾದಮೇಲೆ ಕರ್ನಾಟಕ ಸ್ಟೇಟ್ ಪೊಲೀಸಿದ್ದು ಫೈನಲ್ ರಿಟರ್ನ್ ಪಾಸ್ ಆಯಿತು, ಫಿಸಿಕಲ್ ಪಾಸ್ ಆಯಿತು. ಆಮೇಲೆ ಫೈನಲ್ ಮೆರಿಟಲ್ಲಿ ಬರುವಾಗ ಅದು ಹೋಯಿತು ಒಮ್ಮೆ, ಹಾಗೆ ಅದು ಲಾಸ್ಟ್ ಫೈನಲ್ವರೆಗೆ ಬಂದಿತ್ತು. ಅದಾದಮೇಲೆ ಮತ್ತೆ ಫಾರೆಸ್ಟ್ ಗಾರ್ಡಿದ್ದು ಅದು ಇದಾಯಿತು, ಬರೆದು ಹೋಯಿತು. ಸುಮಾರು ಪೊಲೀಸಲ್ಲಿ ಇನ್ನೂ ಸುಮಾರು ಬರೆದಿದ್ದೇನೆ, ನನ್ನೊಟ್ಟಿಗೆ ಒಂದಿಷ್ಟು ಉಂಟು ಫೈಲ್ ಒಳಗೆ ಯಾವುದೆಲ್ಲ ಬರೆದಿದ್ದೇನೆ ಅಂತ ಹೇಳಿ. ಆಮೇಲೆ SSC GD 2021 ಇದಕ್ಕೆ ಅಪ್ಲೈ ಮಾಡಿದ್ದೆ. ರಿಟರ್ನ್ ಟೆಸ್ಟಲ್ಲಿ ಹೋಯಿತು, ಕ್ವಾಲಿಫೈ ಆಗಲಿಲ್ಲ. 2022 ಅಲ್ಲಿ ಕ್ವಾಲಿಫೈ ಆಯಿತು, ನಂದು ರಿಟರ್ನ್ ಪಾಸ್ ಆಯಿತು. ಸ್ವಲ್ಪ ಅಲ್ಲಿದ್ದು ಪ್ರೊಸೀಜರ್ ಸ್ವಲ್ಪ ಲೇಟ್ ಇದ್ದ ಕಾರಣ ಲೇಟ್ ಆಯಿತು. CRPF ನೀವು ಇದರಿಂದ ಹೇಳ್ತಾ ಇರೋದು? BSF ಅದರಲ್ಲಿ ಎಲ್ಲ ಬರ್ತದೆ ಸರ್, SS BCSF CRPF ಅಸ್ಸಾಂ ರೈಫಲ್ಸ್ ಅದೆಲ್ಲ ಬರ್ತದೆ ಅದರಲ್ಲಿ. ನಮ್ಮ ಇದರಲ್ಲಿ ನಾವು ಫಸ್ಟ್ ಯಾವ್ದು ಸೆಲೆಕ್ಷನ್ ಮಾಡಿರ್ತೇವೆ ಅದರ ಮೇಲೆ ಮತ್ತೆ ನಮ್ಮ ಮಾರ್ಕ್ ಮೇಲೆ ಹೋಗ್ತದೆ ಪೋಸ್ಟ್ ಡಿವೈಡ್. ನೀವು 21ರಲ್ಲಿ ಎಕ್ಸಾಮ್ ಅನ್ನು ಇದು ಮಾಡಿದ್ದು, ಹಾಗಾದ್ರೆ ಇದಕ್ಕೆ ಸ್ಟಾರ್ಟ್ ಮಾಡಿದ್ದು. ಹೌದು, SSC GDಗೆ 21ರಲ್ಲಿ ಅಪ್ಲೈ ಮಾಡಿದ್ದು. 21ರ ಎಕ್ಸಾಮ್ ನಂದು ಕ್ವಾಲಿಫೈ ಆಗಲಿಲ್ಲ, ಅದು ಅಂದರೆ ರಿಟರ್ನ್ ಕ್ವಾಲಿಫೈ ಆಗಲಿಲ್ಲ. 22ರದ್ದು ಪಾಸ್ ಆಯ್ತು. ಈಗ ಪಾಸ್ ಆಗಿದ್ದೀರಿ? ಹೌದು. ಓಕೆ, ಅಂದರೆ ನೀವು ಆಫ್ಟರ್ 3 ಇಯರ್ಸ್ ನಿಮಗೆ ಬೇಕಾಯ್ತಲ್ವಾ ಇದೆಲ್ಲ ಪ್ರೋಸೆಸ್ ಆಗಬೇಕು ಅಂತಾದರೆ? ಅದು ಅಲ್ಲಿ ಸ್ವಲ್ಪ ಲೇಟ್ ಆದ ಕಾರಣ ಬೇಕಾಯ್ತು. 3 ವರ್ಷದ ಇದರಲ್ಲಿ ನೀವು ನಿಮಗೆ ಈ ಒಂದು ಜಾಬ್ ಅಂತ ಹೇಳ್ಬೋದು ನಾವು. ಹೌದು, ಹಾಗಾದ್ರೆ ಅಲ್ವಾ? 3 ವರ್ಷ ಇದು ಕ್ವಾಲಿಫೈ ಆದ್ಮೇಲೆ ಕೂಡ SSC GD ಎಕ್ಸಾಮ್ ಬೇರೆ ಬರ್ದಿದ್ದೇನೆ. ಬೇರೆ ಬರ್ದಿದ್ರಿ? ಗೊಂದಲ ಇರಲಿಲ್ವಾ ಇದು ಪಾಸ್ ಆಗ್ತದ ಅದು ಪಾಸ್ ಆಗ್ತದ ಯಾವುದಕ್ಕೆ ಹೋಗುದು ಅಂತ? ಇಲ್ಲ, ಗೊಂದಲ ಅಂತ ಹೇಳಿ ನಂಗೆ ಒಂದು ಒಟ್ಟು ಆಗ್ಬೇಕಷ್ಟೇ, ಅದಕ್ಕೆ ಎಲ್ಲದಕ್ಕೂ ಬರೀತಿದ್ದೇನೆ. ಈಗ ದೇಶ ಸೇವೆಗೆ ತುಂಬಾ ಜನ ಹೇಳ್ತಾರೆ, ದೇಶ ಸೇವೆಗೆ ನಾವು ಸೇರೋದು, ಕೆಲವರು ಹೇಳ್ತಾರೆ ನಾವು ಅವರ ಅನಿವಾರ್ಯ ಸಂಪಾದನೆಗೆ ಸೇರುದು ಅಂತ, ಕೆಲವರು ಹೇಳ್ತಾರೆ ನಾವು ದೇಶದ ಮೇಲೆ ಪ್ರೀತಿಯಿಂದ ಸೇರುದು, ನಾವು ಯಾವ ಕೆಲಸ ಬೇಕಾದ್ರೂ ಮಾಡೋದು. ನೀವು ಯಾವ ತರ ಯೋಚನೆ ಮಾಡಿದ್ರಿ ದೇಶ ಸೇವೆ ಅಂತ ಬಂದಾಗ? ದೇಶ ಸೇವೆ ಅಂದ್ರೆ ದೇಶ ಸೇವೆ ಉದ್ದೇಶದಿಂದಲೇ ನಾನು ಮಿಲಿಟರಿಗೆ ಸೇರಿದ್ದು, ಇಲ್ಲದಿದ್ರೆ ಬೇರೆ ಎಕ್ಸಾಮ್ ಬರೀತಿದ್ದೆ ಸರ್. ಇದನ್ನೇ ಬರೀತಿದ್ದದ್ದು ನಾನು, ಅಂದ್ರೆ ಪೊಲೀಸ್ ಮಿಲಿಟರಿ ಆ ಥರದ ಎಕ್ಸಾಮ್ ಅನ್ನ ಜಾಸ್ತಿ. ಭಾರತ ಮಾತೆಯ ಸೇವೆ ಮಾಡಬೇಕು ಅಂತಲೇ ನನಗೆ ನನ್ನ ಮನೆಯಲ್ಲಿ ನೋಡಿ ಫ್ಲಾಗ್. ಹೌದು, ಓಕೆ. ಅದು ಸೇವೆ ಮಾಡಬೇಕು ಅನ್ನೋಂಥ ನಿಮ್ಮದು ಬಹಳ ವರ್ಷಗಳ ಒಂದು ಕನಸಾಗಿತ್ತು. ಈಗ ನಿಮಗೆ ಸ್ಟ್ರಗಲ್ ಅಂತ ಲೈಫ್ ಈಸ್ ಸ್ಟ್ರಗಲ್ ಅಂತ ಹೇಳ್ತಾರೆ, ಆದರೆ ನೀವು ಪಟ್ಟಿರೋ ಕಷ್ಟ ನಮಗೆಲ್ಲ ಹೇಳ್ತಾರೆ, ಸುತ್ತಮುತ್ತ ಅವರೆಲ್ಲ ಹೇಳಿದರು ಆ ಹುಡುಗಿ ತುಂಬ ಕಷ್ಟಪಟ್ಟು ಬಂದಿದ್ದಾರೆ, ಲೈಫಲ್ಲಿ ತುಂಬ ನೋವುಗಳನ್ನು ಅನುಭವಿಸ್ತಾರೆ. ಏನೇನು ಕಷ್ಟಗಳನ್ನು ನೀವು ಲೈಫಲ್ಲಿ ಫೇಸ್ ಮಾಡಿದ್ರಿ ನಿಮ್ಮ ಜೀವನದಲ್ಲಿ ಅಂತ? ಕಷ್ಟ ಸರ್ ಅದೇ ಒಂದು ಬಡತನ, ಅಪ್ಪನಿಗೆ ಅಮ್ಮ ಕೆಲಸಕ್ಕೆ ಹೋಗಿ ಆಗಬೇಕು ನಮಗೆ. ಅಂದರೆ ಜಾಗ ಸ್ವಲ್ಪ ಒಂದು 60 ಸೆಂಟ್ಸ್ ಇರೋದು, ಅದರಲ್ಲಿ ಎಂತ ಇಲ್ಲ, ಎಲ್ಲ ಹಳದಿ ಬಂದು ಹೋಗಿದೆ, ಅದರಲ್ಲಿ ಎಂತ ಇನ್ಕಮ್ ಇಲ್ಲ. ಅದಾದಮೇಲೆ ಇದು ಅಪ್ಪ ಒಂದು 2000 ನಾನು ಡಿಗ್ರಿ ಫೈನಲ್ ಇರುವಾಗ ಅಪ್ಪ ತೀರಿ ಹೋದರು, ಫೈನಲ್ ಇಯರಲ್ಲಿರುವಾಗ. ನಿಮ್ಮ ತಂದೆಯ ನಂತರ ನಿಮಗೆ ಮನೆಯ ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬಿತ್ತು, ತಂಗಿಯ ಎಜುಕೇಶನ್ ನಿಮಗೆ ಬಿತ್ತು, ತಾಯಿಯನ್ನು ಕೂಡ ನೋಡ್ಕೊಳ್ಬೇಕಾಯ್ತು. ಅಪ್ಪ ತೀರಿದ್ಮೇಲೆ ಎಲ್ಲ ನಾನೇ ಮಾಡ್ತಿದ್ದದ್ದು, ಎಲ್ಲ ಫುಲ್. ಹೌದೌದು, ಎಲ್ಲ ಜವಾಬ್ದಾರಿ ನಂದು. ಡಿಗ್ರಿ ಇಲ್ಲದಿದ್ದರೆ ಓದುವ ಆಸೆ ಇತ್ತು, ಮುಂದೆ B.Ped ಮಾಡಬೇಕು ಅಂತ ಇತ್ತು, ಇಲ್ಲದಿದ್ದರೆ ಕೋಚಿಂಗ್ ಕ್ಲಾಸಿಗೆ ಹೋಗಿ ಅದು ಮಾಡಬೇಕು, ಒಂದು B.Ped ಮಾಡಬೇಕು ಅಂತಲೇ ಇದ್ದದ್ದು. ತೀರೋದ್ಮೇಲೆ ಅದು ಇದಾಯಿತು. ಆಮೇಲೆ ಕೆಲಸಕ್ಕೆ ಸೇರಿದ್ದೆ ನಾನು ಬಲ್ದೇವ್ ಗ್ರನೇಟಿಗೆ, ಸುಳ್ಯದಲ್ಲಿ. ನೋಡಿದ್ದೀರಲ್ಲ ನೀವು? ನಾನು ನೋಡಿದೆ. ಆದರೆ ನೀವಲ್ಲಿ ಈಗ ಕಾಡು ದಾರಿ ಮೂಲಕ ಪ್ರತಿನಿತ್ಯ ಹೋಗಬೇಕು, ಸಂಜೆ ಮನೆಗೆ ಬರಬೇಕು, ನಿಮಗೆ ಎಷ್ಟೋ ಸಲ ನೀವು ಹೇಳ್ತಾ ಇದ್ರಿ ಆನೆ ಸಿಗ್ತಾ ಇದೆ ಸರ್ ನಮಗೆ ಅಂತ, ನಿಮಗೆ ಒಂಥರ ಮುಖದಲ್ಲಿ ಆತಂಕ ಇರ್ತಿತ್ತು ಹೇಳ್ಬೇಕಾದ್ರು. ಅದು ಆ ಥರದ ಜೀವನ ಡೈಲಿ ಫೇಸ್ ಮಾಡೋದು ಪ್ರತಿ ದಿವಸ ಅಂತ ಹೇಳಿದ್ರೆ ಕಷ್ಟ. ಒಂದು ಸತಿ ಲೈಫಲ್ಲಿ ಯಾವುದೋ ಒಂದು ರೋಡಲ್ಲಿ ಹೋಗುವಾಗ ಆನೆ ಸಿಗ್ತದೆ, ಓಕೆ. ಪ್ರತಿ ದಿವಸನೂ ಅದನ್ನು ಸ್ಟ್ರಗಲ್ ಮಾಡಬೇಕು ಅಂತ ಇದ್ರೆ ಹೇಗೆ ನಿಮ್ಮ ಕಷ್ಟ? ನಿಮ್ಗೆ ಹೌದು, ಅದು ಕಷ್ಟ ಅಂತ ಹೇಳಿದ್ರೆ ಅಂದರೆ ನಮಗೆ ಹೋಗೋದೇ ಉಪಾಯನೇ ಇಲ್ಲಲ್ಲ ಸರ್, ಇಲ್ಲಿಂದ ಬೇರೆ ಎಂತ ಇಲ್ಲ, ಹೋಗದೆ ಉಪಾಯ ಇಲ್ಲ. ಮನೆಯಲ್ಲಿ ಇದ್ರೆ ಆಗುದಿಲ್ಲ, ಕೆಲಸ ಮಾಡಿ ತಿನ್ನಬೇಕು.
ಹೋಗಲೇಬೇಕಾದ ಪರಿಸ್ಥಿತಿ ಇತ್ತು. ಹಾಗೆ ನನಗೆ ಹೋಗಿ ಹೋಗಿ ಕೆಲಸದಿಂದ ಬರುವಾಗ ಸುಮಾರು ಸಲ ಆನೆ ಸಿಕ್ಕಿದೆ ಇದರಿಂದ. ಹೌದು, ರಾತ್ರಿ ಬರುವಾಗ 7:15 7:45 ಆಗ್ತದೆ ನಾನು ಇಲ್ಲಿ ಬರುವಾಗ. ಆನೆ ಸಿಕ್ಕಿ ತಿರುಗಿಸಿ ಹೋಗುದು, ಮತ್ತೆ ಬೇರೆ ರೂಟಲ್ಲಿ ಬರುವುದು. ಮತ್ತೆ ಕಾಡು ಕೋಣೆ ಎಲ್ಲ ಮಾಮೂಲಿ, ಅದು ಇಲ್ಲಿದ್ರೆ ಹೀಗೆ ನಾನು ಹೋಗುದು ಅದರ ಹತ್ತಿರದಿಂದಲೇ. ಹಾಗೆ ಹೌದು, ಅಷ್ಟು ಕೂಡ ಅಂದ್ರೆ ಈ ಕಾಡು ಪ್ರಾಣಿಗಳು ಕೂಡ ನಮಗೆ ಏನು ಮಾಡೋದಿಲ್ಲ ಅಲ್ವಾ? ಆಯ್ತಾ, ನಿಮ್ಮ ಪ್ರಕಾರ ಏನು ಕಾಡು ಪ್ರಾಣಿಗಳು ಮನುಷ್ಯನ ಕಂಡ ಕೂಡಲೇ ಅಟ್ಯಾಕ್ ಮಾಡ್ತಾವ? ಇಲ್ಲ ಸರ್, ಸುಮ್ಮನೆ ಅಟ್ಯಾಕ್ ಯಾವ್ದಾದ್ರು ಆನೆ ಆದ್ರೂ ಮಾಡುದಿಲ್ಲ, ಇದು ಕಾಡು ಕೋಣ ಆದ್ರೂ ಮಾಡುದಿಲ್ಲ. ಅದಕ್ಕೆ ಏನಾದ್ರೂ ಭಯ ಬಿದ್ರೆ ಮಾತ್ರ ನಮಗೆ ತಿರುಗಿಸಿ ಬರ್ತದೆ. ನಮಗೇನಾದ್ರು ಪ್ರಾಬ್ಲಮ್ ಮಾಡಿದ್ರೆ, ಅಂದ್ರೆ ಆನೆಯೊಟ್ಟಿಗೆ ಅದರ ಮರಿ ಇದ್ರೆ ಜಾಸ್ತಿ, ಅದು ಎಂತ ಮರಿ ಇದ್ರೆ ಬರ್ತದೆ ಮೇಲೆ. ಮರಿ ಅಂದ್ರೆ ಅದಕ್ಕೆ ಮರಿಗೆ ನಾವು ಮಾಡ್ತೇವೆ ಅಂತ ಅದಕ್ಕೆ ಭಯ. ಈಗ ಹಾವಾದ್ರೂ ಅಷ್ಟೇ ಅಲ್ಲ, ನಾವು ಹತ್ತಿರ ಹೋಗಿ ಇದು ಮಾಡ್ತೇವೆ ಅಂದ್ರೆ ಕಚ್ಚುತ್ತದೆ, ಇಲ್ಲದಿದ್ರೆ ಹೋಗ್ತದೆ. ಓಕೆ, ಕಾಡು ಪ್ರಾಣಿಗಳ ಬಗ್ಗೆ ಸೂಕ್ಷ್ಮತೆಯನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಲ್ವಾ? 25 ವರ್ಷ ಆಯ್ತಲ್ಲ ಸರ್ ಇದೇ ಕಾಡಲ್ಲಿ. ಹಾಗಾಗಿ ನಿಮಗೆ ಚೆನ್ನಾಗಿ ನೀವು ಆ ಒಂದು ಇದನ್ನ ಪಲ್ಸ್ ತಿಳ್ಕೊಂಡಿದ್ದೀರಿ ಅಲ್ವಾ? ಈಗ ನಿಮಗೆ ಆರ್ಮಿ ಸೇರೋದು ಅಂತ ಆಯ್ತು, BSF ಗೆ ಆಯ್ಕೆನೂ ಕೂಡ ಆಗಿದ್ದೀರಿ. ಈಗ ಯಾವ ತರ ಗಡಿಯಲ್ಲಿ ಡ್ಯೂಟಿ ಇರ್ತದೆ ಅನ್ನೋದು ಏನಾದರೂ ಇಮ್ಯಾಜಿನೇಷನ್ ಇದೆಯಾ ನಿಮಗೆ? ಅರಿವಿದೆಯಾ ಅದರದ್ದು? ಇದೆ ಸರ್, ಇದೆ. ನನ್ನ ಫ್ರೆಂಡ್ಸ್ ಎಲ್ಲ ಅಂದ್ರೆ BSF ಅಲ್ಲಿ ಇರುವ ಫ್ರೆಂಡ್ಸ್ ಇದ್ದಾರೆ, ಎಲ್ಲ ಹೇಳ್ತಾರೆ ಹೆವಿ ಡ್ಯೂಟಿ ಉಂಟು. ನಾನೆಲ್ಲ ಫಿಸಿಕಲಿ ಮೆಂಟಲಿ ರೆಡಿ ಇದ್ದೀನಿ ಸರ್. ರೆಡಿ ಇದ್ದೀರಲ್ಲ? ಬಾರ್ಡರ್ ಅಂತೇಳಿ ಬಂದಾಗ ನಾವು ಗಡಿಯನ್ನು ಕಾಯಬೇಕಾದಂಥ ಪರಿಸ್ಥಿತಿ ಬರ್ಬೋದು, ಪೆಟ್ರೋಲಿಂಗ್ ಇರುತ್ತೆ, ಆರ್ಮಿ ಕಂಡೀಷನ್ಸ್ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಅದೇ ನೀವು ಆ ಗಡಿಯಲ್ಲಿ ಸೇವೆ ಮಾಡಲಿಕ್ಕೆ ಈಗ ಹೇಳಿದ್ರಿ, ನಾನು ಮೆಂಟಲಿ ಫಿಸಿಕಲಿ ರೆಡಿ ಇದ್ದೀನಿ ಅಂತ. ಎಷ್ಟೋ ಜನರಿಗೆ ಆಕಾಂಕ್ಷೆಗಳು ಇರ್ತಾರೆ, ಎಲ್ಲರಿಗೂ ಸಿಗೋದಿಲ್ಲ ಅವಕಾಶ. ನಿಮಗೆ ಸಿಕ್ಕಿದೆ, ಏನು ಅನಿಸುತ್ತೆ ಅದರ ಬಗ್ಗೆ? ತುಂಬ ಖುಷಿ ಇದೆ ಸರ್ ನನಗೆ. ಇದಕ್ಕಿಂತ ಖುಷಿ ಲೈಫಲ್ಲಿ ಇನ್ನೇ ಅಂತ. ಇದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಖುಷಿ ನಿಮಗೆ. ಎಷ್ಟು ಜನ ನಿಮ್ಮ ಗುರುಗಳು, ಯಾರನ್ನೆಲ್ಲ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ ಅಂತ? ಒಂದು ಅಪ್ಪ ನನ್ನ ಸರ್, ಅಪ್ಪ ಇದ್ದಿದ್ರೆ ತುಂಬ ಖುಷಿ ಪಡ್ತಿದ್ರು. ಈಗ ಇನ್ನೊಂದು ಅಮ್ಮ, ಅಪ್ಪ ಹೋದ್ಮೇಲೆ ಅಮ್ಮನೇ ಇಲ್ಲ ನನಗೆ. ಎಲ್ಲಿಗೆ ಹೋದ್ರು ಸರ್ ನಾನು, ಈಗ ಇಲ್ಲಿ BSF ಗೆ ಹೋದ್ಮೇಲೆ ತಂಗಿ ಅಮ್ಮ ಇರೋದು, ತಂಗಿ ಮಂಗಳೂರಲ್ಲಿ ಇರ್ತಾಳಲ್ಲ, ಇಲ್ಲಿ ಯಾರು ಇಲ್ಲ ಮನೆಯಲ್ಲಿ. ಆದ್ರೂ ಸಹ ಅಮ್ಮ ಒಂದು ಹೋಗಬೇಡ ಅಂತ ಒಂದು ಹೇಳಲಿಲ್ಲ ಇಲ್ಲಿವರೆಗೆ, ನೀನು ಹೋಗುಂತಲೇ ಹೇಳು. ಅಪ್ಪ ಸಹ ಹಾಗೆ, ಅಪ್ಪ ಅವತ್ತೇ ಹೇಳ್ತಿದ್ರು ನೀನು ಪೊಲೀಸ್ ಅಥವಾ ಮಿಲಿಟ್ರಿಗೆ ಹೋಗ್ತೀಯ ಅಂತೇಳಿ. ಅವ್ರು ಇರಬೇಕಿತ್ತು. ಈಗ ತುಂಬ ಕಷ್ಟಪಟ್ಟಿದ್ದಾರೆ ಸರ್ ನನಗೋಸ್ಕರ ಓದಿಸ್ಲಿಕ್ಕೆ. ಅವರಿಗಿಲ್ಲದಿದ್ದರೂ ನಮಗೆ ಕೊಟ್ಟಿದ್ದಾರೆ. ಅಮ್ಮ ಕೂಡ ಅಷ್ಟೇ, ಅವರಿಗಿಲ್ಲದಿದ್ದರೂ ಮಕ್ಕಳನ್ನು ಇದು ಮಾಡಬೇಕು ಒಂದು ಅವತ್ತೇ ಹೇಳ್ತಿದ್ರು ಅವರು ತೀರಿ ಹೋಗ್ಲಿಕ್ಕೆ ಮುಂಚೆ. ತಂಗಿ ಕೂಡ ಹಾಗೆ, ಅವಳು ಕೂಡ ತುಂಬ ಇದು ಮಾಡಿ ಈಗ ಅವಳಿಗೆ ಪ್ಯಾರಾಮೆಡಿಕಲ್ ಮಾಡಿ ಮಂಗಳೂರಲ್ಲಿದ್ದಾಳೆ, ಅವಳು ಜಾಬ್ ಆಗಿದೆ. ತಂಗಿಯ ಎಜುಕೇಷನ್ಗೆ ನೀವೇ ಸಪೋರ್ಟ್ ಮಾಡಿದ್ದೀರಿ ಅಂತ? ಕಂಪ್ಲೀಟ್ ಆಗಿ? ಹೌದೌದು, ತಂದೆಯ ಸ್ಥಾನದಲ್ಲಿ ನಿಂತು ನೀವು ಮಾಡಿದ್ದೀರಿ ಅಲ್ಲ? ಹೌದು. ತಂದೆ ಕೂಡ, ತಂದೆ ಇದ್ರೆ ನಿಮ್ಮನ್ನ ಇಬ್ಬರ ಜವಾಬ್ದಾರಿ ತಂದೆ ತಗೊಳ್ತಿದ್ರು. ಇವಾಗ ನಂಗೆ ಹೋಗುವಾಗ ಎಂತ ಯೋಚನೆ ಮಾಡ್ಬೇಕು ಅಂತೇಳಿ ಇರ್ಲಿಲ್ಲ ಸರ್. ಅಂದ್ರೆ ಮನೇಲಿ ಅಪ್ಪ ಇದ್ದಾರಲ್ಲ ಅಮ್ಮನಿಗೆ ಅಂತ ಧೈರ್ಯದಲ್ಲಿ ನಿಮಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದಿತ್ತು. ಆದ್ರೆ ಇವಾಗ ಹಾಗಲ್ಲ, ನಿಮಗೆ ಸ್ವಲ್ಪ ಮನೆ ನೋಡಿಕೊಂಡು ಅಮ್ಮ ಅಂತ ಹೇಳುದಿಲ್ಲ, ನೀವು ಹೋಗುಂತಲೇ ಹೇಳುದು. ಈಗ ಸಾಮಾನ್ಯವಾದಂತಹ ಒಂದು ಪ್ರಶ್ನೆ ಏನಂದ್ರೆ, ಈಗ ನೀವು ಡ್ಯೂಟಿಗೆ ಹೋಗ್ತೀರಿ, ತಂಗಿ ಅಲ್ಲಿ ಹೋಗ್ತಾರೆ, ನಿಮ್ಮ ತಾಯಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ನಿಮಗೆ ಇರ್ತದೆ. ಅದಕ್ಕೆ ಏನಾದರೂ ಯಾವ ಥರ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀರಿ? ವ್ಯವಸ್ಥೆ ಸರ್ ಇನ್ನೂ ನಾನು ಮಾಡಬೇಕಷ್ಟೇ. ಅಮ್ಮ ಹೇಳಿದ್ದು ತೊಂದರೆ ಇಲ್ಲ, ನೀನು ಹೋಗು, ಇರುವ ಮಟ್ಟಿಗೆ ಆರೋಗ್ಯದಲ್ಲಿ ಚಂದ ಇದ್ದೇನೆ, ನೀವು ಅದರ ಬಗ್ಗೆ ಟೆನ್ಷನ್ ಮಾಡಬೇಡಿ, ನೀವು ಹೋಗಿಂತ. ಮತ್ತೆ ತಂಗಿ ಮಂಗಳೂರಲ್ಲಿ ಇದ್ದಾಳಲ್ಲ, ಅವಳನ್ನು ನೋಡಬೇಕು, ಇಲ್ಲಾದ್ರೂ ಅವಳ ಇದು ಚೇಂಜ್ ಮಾಡಲಿಕ್ಕೆ ಟ್ರಾನ್ಸ್ಫರ್ ಆಗಲಿಕ್ಕೆ ಆಗ್ತದೆ ಈ ಕಡೆ ಅಂತೇಳಿ ಸುಳ್ಯಕ್ಕೆ. ತಂಗಿ ಇಲ್ಲಿಗೆ ಹೌದು, ಸುಳ್ಯಕ್ಕೆ ಹಾಕಿದರೆ ಸ್ವಲ್ಪ ತುಂಬ ಹೆಲ್ಪ್ ನನಗೆ. ಯಾವಾಗ ಜಾಯಿನ್ ಆಗ್ತಾ ಇದ್ದೀರಿ ಅಂತ? 19 ಸೆಪ್ಟೆಂಬರ್ಗೆ ಅಲ್ಲಿ ರಿಪೋರ್ಟಿಂಗ್ ಯಲಹಂಕದಲ್ಲಿ. ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ಇರ್ತದೆ 6 ತಿಂಗಳು 6 ಮಂತ್ಸ್? ಹೌದು ಸರ್, ಬಟ್ ಅಲ್ಲಿ ಟ್ರೈನಿಂಗ್ ಇರಲ್ಲ, ಟ್ರೈನಿಂಗ್ ನಾರ್ತ್ ಇಂಡಿಯಾದಲ್ಲಿ ಇರ್ತದೆ. ಇಲ್ಲಿ ಫಸ್ಟ್ ರಿಪೋರ್ಟಿಂಗ್ ಅಷ್ಟೇ, ಆಮೇಲೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅವರು. ಮಾನ ಮಗಳೊಬ್ಳು ಇದ್ದಾಳೆ ವನಿತಾ ಅಂತೇಳಿ, ಅವಳು ನಾನು ಎಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಹೋದ್ರು ಆಲ್ ಓವರ್ ಕರ್ನಾಟಕ, ಎಲ್ಲಿ ಇಂಡಿಯಾದಲ್ಲಿ ಎಲ್ಲಿ ಹೋದ್ರು ಒಟ್ಟಿಗೆ ಬರ್ತಿದ್ಲು, ಎಲ್ಲದಕ್ಕೂ ಸಪೋರ್ಟ್. ಎಂತ ಹೆಸರು ಅವ್ರದ್ದು? ವನಿತಾ ಅಂತೇಳಿ. ವನಿತಾ ಅವರೇ, ನೋಡಿ ನಿಮ್ಮನ್ನು ಹೇಗೆ ನೆನಪಿಸ್ಕೊಳ್ತಾ ಇದ್ದಾರೆ, ನಿಮಗೆ ಕೃತಜ್ಞತೆಗಳನ್ನ ಈ ಮೂಲಕ ಅವ್ರು ಸಲ್ಲಿಸ್ತಾ ಇದ್ದಾರೆ ನೋಡಿ. ಇನ್ನು ಬಲದೇವ್ ಗ್ರಾನೇಟ್ ಅಲ್ಲಿ ಕೂಡ ಹಾಗೆ ಸರ್, ಅವರು ನಮ್ಮ ಸರ್ ಸಂತೋಷ್ ಸರ್ ಹಿಮಕರಣ್ಣಲ್ಲಿ ಇದ್ರು, ಅವರೆಲ್ಲ ಎಕ್ಸಾಮ್ ಬರೀಲಿಕ್ಕೆ ಒಂದೊಂದು ವಾರ ಎಲ್ಲ ನಂಗೆ ಹೋಗುವಾಗ ರಜೆ ಕೊಡ್ತಿದ್ರು. ಸಂತೋಷ್ ಅಣ್ಣ ನೋಡಿ, ಕೆಲಸದವರು ಅಂತ ನೋಡ್ಲಿಲ್ಲ ಅಲ್ಲ, ನಿಮ್ಮ ವಿಶ್ವಾಸ ಇದೆ ಅಲ್ಲ ಸಂತೋಷ್ ಅಣ್ಣ, ನೋಡಿ ಹುಡುಗಿ ನೆನಪಿಸ್ಕೊಳ್ತಾ ಇದೆ. ಹಾಗಾಗಿ
ನಿಮ್ಮ ಪ್ರೀತಿ ವಿಶ್ವಾಸ ಗುರುಗಳು ಎಲ್ಲರ ಆಶೀರ್ವಾದ ನೋಡಿ ಇವರ ಮೇಲೆ ಇದೆ. ಅವರಿಗೆ ಬಂದಿರುವಂತಹ ಇದು ಅವರಿಗೆ ಆರ್ಡರ್ ಕಾಪಿ ಅವರಿಗೆ ಬಂದಿರುವಂಥದ್ದು, ಹಾಗೆ ಅವರ ಆಯ್ಕೆಯ ಬಗ್ಗೆ ಖಚಿತತೆ ಸಿಕ್ಕಿರುವಂಥದ್ದು ಅವರಿಗೆ ಇಲ್ಲಿ ರಿಜಿಸ್ಟರ್. ಇದು ಹೇಗೆ ಬಂತು ನಿಮ್ಮ ಕೈಗೆ, ಯಾವ ಥರ ತಲುಪಿತು? ಅಂದರೆ ಇಲ್ಲೆಲ್ಲ ಅಂದರೆ ಪೋಸ್ಟ್ ಮ್ಯಾನ್ ಎಲ್ಲ ಬರೋದಿಲ್ಲ, ಅಥವಾ ನೀವೆಲ್ಲೋ ಹೋಗಿ ಒಂದು ಕಡೆ ಕಲೆಕ್ಟ್ ಮಾಡಬೇಕು. ನಿಮಗೆ ಗೊತ್ತಾಯ್ತಾ ಇದು ನನಗೆ ಎಂತ ರಿಜಿಸ್ಟರ್ ಪೋಸ್ಟ್ ಅಂತೆಲ್ಲ ಗೊತ್ತಾಯ್ತಾ? ಬರ್ತದೆ ಅಂತ ಹೇಳಿ ಕನ್ಫರ್ಮೇಶನ್ ಇತ್ತಲ್ಲ, ಮತ್ತೆ ನೆಟ್ವರ್ಕಿಗೆ ಹೋಗುವಾಗ ಇಂಡಿಯನ್ ಪೋಸ್ಟ್ ಬುಕ್ ಆಗಿದೆ ಅಂತ ಬಂತು ಒಂದು ಮೆಸೇಜ್. ಮತ್ತೆ ಕಾಯ್ತಾ ಇದ್ದೆ, ಪೋಸ್ಟ್ ಮ್ಯಾನ್ ಕಾಲ್ ಬರ್ತದೆ ಮಾಡಿದ್ದೆ, ದಿನವೇ ಕಾಲ್ ಬಂತು. ದೇಶ ಸೇವೆಯ ತುಡಿತ ಅನ್ನೋದು ಇದಕ್ಕೆ ಅಲ್ವಾ? ಒಂದ್ಸಲ ನಾವು ಡಿಸೈಡ್ ಮಾಡಿದ್ಮೇಲೆ ಅದು ಆಗಬೇಕು ಅಲ್ವಾ? ರಿಕ್ರೂಟ್ಮೆಂಟ್ ಆಫೀಸರ್ ಫಾರ್ ಇನ್ಸ್ಪೆಕ್ಟರ್ ಜನರಲ್ ಹೆಡ್ ಕ್ವಾರ್ಟರ್ BSF ಒಡಿಶಾ, ಅಲ್ಲಿಂದ ಸಹಿಯಾಗಿ ಅವರ ಸಿಗ್ನೇಚರ್ ಆಗಿ ಬಂದಿದೆ. ಈಗ ನೀವು ಜಾಯ್ನ್ ಆಗಲಿಕ್ಕೆ ಇನ್ನೇನು ದಿನಗಣನೆಯಲ್ಲಿ ಇದ್ದೀರಿ ನೀವು. ನೆಂಟರ ಮನೆಗೆಲ್ಲ ಹೋಗ್ಲಿಕ್ಕೆ ಉಂಟಾ? ಎಲ್ಲ ಹೋಗ್ಬೇಕು ಸರ್, ಹೋಗದಿರ್ಲಿಕ್ಕೆ ಆಗ್ತದೆ. ಎಲ್ಲ ನೆಂಟರ ಮನೆಗೆಲ್ಲ ಹೋಗಿ ಎಲ್ಲರ ಆಶೀರ್ವಾದ ತಗೊಂಡು. ನನ್ನ ಅಂದ್ರೆ ಸೋದರ ಮಾವನ ಮಗಳ ಗಂಡ ಅವರ ಅಣ್ಣನವರವರೆಲ್ಲ PT ಮಾಸ್ಟರ್ ಪೊಲೀಸ್ ಅವರೆಲ್ಲ ನಂಗೆ ಫಸ್ಟಿಗೆ, ನಾನು ಅಂದ್ರೆ ನಂಗೆ ಒಂದು ಕಾನ್ಸಂಟ್ರೇಷನ್ ಇರಲಿಲ್ಲ ಸ್ಟಾರ್ಟಿಗೆ. ಆಗ ನೀನು ಹೀಗೆ ಹೋಗ್ಬೇಕು, ಇಂಥದೇ ಮಾಡ್ಬೇಕಕ್ಕ, ನೀನು ತುಂಬಾ ಕಷ್ಟದಲ್ಲಿ ಇದೆಯಾ ನೀನು, ಹಾಗೆ ಹೇಳಿ ಶುರುವಿಗೆ ನನ್ನನ್ನು ಒಂದು ಸೆಟ್ ಮಾಡಿದವರು ಸರ್ ಎಲ್ಲರೂ. ನೀವು ಸ್ಪೋರ್ಟ್ಸ್ ಅಲ್ಲಿ ಕೂಡ ಹುಷಾರಿದ್ದೀರಿ ಅಂತ ಕೇಳಲ್ಪಟ್ಟೆ ನಾನು. ಹೌದು ಸರ್, ಸ್ಪೋರ್ಟ್ಸ್. ಯಾವ ತರದ ಇದರಲ್ಲಿ ನೀವು? ನಾನು ಕ್ರಾಸ್ ಕಂಟ್ರಿ ಮತ್ತೆ ಮ್ಯಾರಥಾನ್ ಅಥ್ಲೀಟ್. ನೋಡಿ, ಗುಡ್ಡಗಾಡಲ್ಲಿರುವ ಮಕ್ಕಳು ಯಾವತ್ತು ಸ್ವಲ್ಪ ಬಲಿಷ್ಠ ಅಂತ ನಾವು ಹೇಳ್ತೇವೆ, ಯಾಕಂದ್ರೆ ಅವರಿಗೆ ಡೈಲಿ ನಡೆದು ಅಭ್ಯಾಸ. ಇವರು ನೋಡಿ ಕ್ರಾಸ್ ಕಂಟ್ರಿಯಲ್ಲೆಲ್ಲ ಇದ್ರಂತೆ, ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಏನೇನು ಸಾಧನೆ ಮಾಡಿದಿರಿ? ಸಾಧನೆ ಇಲ್ಲಿರುವಾಗ ಫಸ್ಟ್ ತಾಲೂಕು ಲೆವೆಲಿಂದ ಅರಂತೋಡಿಂದ ಡಿಸ್ಟಿಕ್ಕಿಗೆ ಸೆಲೆಕ್ಷನ್ ಆದೆ. ಡಿಸ್ಟಿಕ್ಕಲ್ಲಿ ಅಲ್ಲಿ ಕಷ್ಟ ಆಯಿತು ನನಗೆ. ಆಮೇಲೆ ಡಿಗ್ರಿಗೆ ಹೋದ್ಮೇಲೆ ಹಾಗೆ ಯೂನಿವರ್ಸಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಆಮೇಲೆ ಓಪನ್ ಕ್ಯಾಟಗರಿಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಹಾಗೆ ಮ್ಯಾರಥಾನ್ ಅಲ್ಲಿ. ಹೌದು. ಓಕೆ. ಕ್ರಾಸ್ ಕಂಟ್ರಿ ಕಾಲೇಜಲ್ಲಿ ಇರುವಾಗ ಹೋಗ್ತಿದ್ದೆ. ಓಕೆ. ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಅಂತ ಹೇಳಿದ್ರೆ ತುಂಬ ನಿಮಗೆ ಇಷ್ಟ? ಹೌದೌದು ಸರ್, ಚಿಕ್ಕಂದ್ಲಿಂದ ಇಲ್ಲಿಂದ ಶಾಲೆಗೆ ಓಡಿಕೊಂಡೇ ಹೋಗುದು, ಓಡಿಕೊಂಡೇ ಬರುದಲ್ಲ ಸರ್. ಎಸ್, ನೋಡಿ ಅವರು ಲಾಂಗ್ ಡಿಸ್ಟೆನ್ಸ್ ರನ್ನರ್ ಕೂಡ. ಮತ್ತು ಇದಕ್ಕಿಂತ ಮುಖ್ಯವಾಗಿ ನಾನು ಏನು ಹೇಳೋದು ಅಂತ ಹೇಳಿದರೆ, ಅವರು ಅವರ ಮನೆಯಲ್ಲಿ ಅವರನ್ನು ತಂದೆ ತಾಯಿ ಅವರನ್ನು ಹುಡುಗನ ರೀತಿಯಲ್ಲಿ ಬೆಳೆಸಿದ್ದಾರೆ. ಅಂದರೆ ಅವರ ಕಷ್ಟಗಳು ಎಂಥ ಕಷ್ಟ ಬಂದರೂ ಕೂಡ ಹೆಣ್ಣು ಮಗಳು ಯಾರಿಗೂ ಕಡಿಮೆ ಅಲ್ಲ ಅಂತ ಹೇಳುವಂಥದ್ದನ್ನು ಅವರನ್ನು ಬೆಳೆಸಿದ್ದು ಅವರ ತಂದೆ ತಾಯಿ. ಸೊ ಅವರ ತಾಯಿಯನ್ನು ಕೂಡ ನಾವೀಗ ನಿಮ್ಮ ತಾಯಿಯನ್ನು ಕೂಡ ಮಾತಾಡ್ಸೋ. ಅಮ್ಮ ಬನ್ನಿ. ಅಮ್ಮ ನಮಸ್ತೆ. ನಿಮ್ಮ ಹೆಸರಮ್ಮ? ಜಾನಕಿ ಅವರು. ಓಕೆ. ಈಗ ನಿಮ್ಮ ಮಗಳು, ನಾನು ಹೇಳೋದು ಧೈರ್ಯವಾಗಿ ಹೆಮ್ಮೆಯಿಂದ ನೀವು ಮಾತಾಡಬೇಕು ನಿಮ್ಮ ಮಗಳ ಬಗ್ಗೆ, ಯಾಕಂದರೆ ಅವರು ದೇಶ ಸೇವೆಗೆ ಹೊರಟವರು. ನಾವು ಅವ್ರನ್ನೆಲ್ಲ ಖುಷಿಯಿಂದ ಒಂದು ಕಳಿಸಿಕೊಡುವ ಸಂದರ್ಭ ಈಗ. ಹಾಗಾಗಿ ನೀವು ಎಷ್ಟು ಖುಷಿ ಪಡ್ತೀರಿ, ನೀವು ಎಷ್ಟು ನಿಮ್ಮ ಒಂದು ಸಂತೋಷ ಎಷ್ಟುಂಟು ಅಂತ ಮಗಳ ಆಯ್ಕೆಯ ಬಗ್ಗೆ? ಅಂದರೆ ನಾವು ಅವಳನ್ನು ತುಂಬ ಕಷ್ಟದಲ್ಲಿ ಸಾಕಿದ್ದೇವೆ. ಕಷ್ಟದಲ್ಲಿ ಅಂದರೆ ಜೀವನ ಇಲ್ಲಿಯ ತನಕ ಅಂದರೆ ಕಷ್ಟದ ಜೀವನ ಅವಳಿಗೆ. ಅಮ್ಮ ತೊಡುವಂಥದ್ದು ಅವಳ ಕೈಯಲ್ಲೇ ಇರೋದು. ಅಂದರೆ ಬೆಳಿಗ್ಗೆ 7 ಗಂಟೆಗೆ ಹೋಗ್ತಾಳೆ, ರಾತ್ರಿ 7:30 ಬರ್ತಾಳೆ. ಅವಳು ಬರುವ ಹೊತ್ತಿಗಾಗುವಾಗ ನನ್ನ ಕೈಯಲ್ಲಿ ಅಂದರೆ ಅಷ್ಟು ಹೆದರಿಕೆ, ನನ್ನ ಮಗಳು ಎಷ್ಟೊತ್ತಿಗೆ ಬರ್ತಾಳೆ ತೊಳುವಂಥದ್ದು ನನ್ನ ಹೆದರಿಕೆ. ಇಲ್ಲಿ ಫೋನ್ ನನಗೆ ಸಿಗುವುದಿಲ್ಲ, ಇಲ್ಲಿ ಸಿಗದೆ ತೋಟದಲ್ಲಿ ನನಗೆ ನಡಿಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ಹೋಗಿ ನಾನು ಫೋನ್ ಮಾಡಿ ಬರ್ತಿದ್ದೆ, ಎಷ್ಟೊತ್ತಿಗೆ ಬರ್ತೀವಿ ಮಗು, ಹೀಗೆ ಆನೆ ಉಂಟು ಅಂತ. ಆನೆ ಇದ್ರೆ ಕಾಲ್ ಮಾಡುದಮ್ಮ, ಆನೆ ಮುರಿತುಂಟು ನೋಡ್ಕೊಂಡು ಬರುವಾಗ. ಅದೇ ಮಾವನ ಮಕ್ಕಳು ಅಶೋಕ ಅಂತೇಳಿ ಬಾವ ಇದ್ದಾರೆ, ಇನ್ನೊಬ್ರು ಗಿರೀಶ್ ಅಂತಿದ್ದಾರೆ, ಅವರೇ ಅದೇ ನಾನು ಹೇಳಿದ್ರೆ ಅವರು ಅರ್ಥಲೆಗೆ ಸರ್ ಬಾವ ಹೀಗೀಗ ಆನೆ ಉಂಟಂತೆ ಒಮ್ಮೆ ಬನ್ನಿ ಅಂತ ಹೇಳಿದ್ರೆ ಬರ್ತಿದ್ರು ಪಾಪ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಹೌದು. ಇನ್ನೊಬ್ರು ಪ್ರವೀಣ ಬಾವ ಅಂತಿದ್ದಾರೆ, ಅವರೆಲ್ಲ ನಿಲ್ತಿದ್ರು ನಂಗೆ ಅಡ್ತಲೆಯಲ್ಲಿ. ಒಮ್ಮೊಮ್ಮೆ ಅವ್ರು ಇಲ್ಲದಿರುವಾಗ ಬರ್ಬೇಕಾಗ್ತಿತ್ತು, ಒಮ್ಮೊಮ್ಮೆ ಎಂತ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ಅವಳ ಅಪ್ಪ ಕಾಲ ಕಳೆದ ನಂತರ ಅವಳಿಗೆ ತುಂಬ ಕಷ್ಟ. ಅಂದರೆ ತಂಗಿಯ ಕಳೆದು ಅಂದರೆ ಇದರಲ್ಲಿ ವಿದ್ಯಾಭ್ಯಾಸದಲ್ಲಿ ಅವಳೆ ಮುಂದೆ ನಿಂತಳು. ಅಂದರೆ ಮನೆಯಲ್ಲಿ ಇಲ್ಲಿ ನಮಗೆ ಏನಿಲ್ಲಲ್ಲ, ಅವಳ ಜೀವನದಿಂದಲೇ ನಮ್ಮ ಜೀವನ. ಅಂದರೆ ಅವಳು, ನಾನು ಹೇಳಿದೆ ಮಗಳು ನೀನು ಹೋಗಬೇಡ, ನಾವು ಅನ್ನ ತಿನ್ನೋದಿದ್ರೆ ನಾನು ಆಗ್ಬೋದು, ಆನೆ ಕೈಯಲ್ಲಿ ಅಡಿ ಏನು ಆಗೋದು ಬೇಡ, ಇಲ್ಲಿ ಸುಳ್ಳ್ಯಕ್ಕೆ ಹೋಗ್ಬೇಡ. ಅಂದರೆ ಕಷ್ಟದಲ್ಲಿ ಜಾಬಿಗೆ ಹೀಗೆ ಹೋಗಿ ಬರ್ತಿದ್ದೆಲ್ಲ 3 ವರ್ಷ, ನಾನು ಇಲ್ಲಿ ನನಗೆ ವೇಟ್ ಮಾಡಿಕೊಂಡ್ರು ಜೀವ ಕೈಯಲ್ಲಿ ಹಿಡ್ಕೊಂಡಿರ್ಬೇಕು ನಾನು ಬರುವವರೆಗೆ. ಹಾಗೆ ನೀನು ಹೋಗದಿದ್ರು ಮನೇಲಿ ಏನಾದ್ರು ಮಾಡಿದ್ರು ಮಾಡು, ಹೋಗಿ ಬರುವವರೆಗೆ. ಹೌದೌದು. ಅಂದ್ರೆ ಇದು ಈ ಕೆಲಸ ಅಂದರೆ ಅಷ್ಟು ನಂತರ ಅವಳ ಬಗ್ಗೆ ನನಗೆ ಅಷ್ಟು ಅಂದರೆ ಜೀವದ ಬಗ್ಗೆ ಅವಳ ಹೆದರಿಕೆ ನನಗೆ. ಆನೆ ಕಾಟಿ ಅಂದರೆ ಆ ಸಂದರ್ಭದಲ್ಲಿ ರಾತ್ರಿ ಬರುವಾಗ ಅಂದರೆ ಯಾರಿಲ್ಲಲ್ಲ ಅವಳಿಗೆ. ಇನ್ನು ಅವಳು ಬಂದ ನಂತರ ಅಲ್ಲಿಂದ ಬರುವ ವಾಹನ ಯಾವುದಿಲ್ಲ, ಏನೇ ಆದರೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿಂದ ತಡ ಆದರೆ ಅವಳು ಯಾರು ಹೋಗುವಕ್ಕಷ್ಟೇ, ಏನಾದರೂ ಅಂತ ಗೊತ್ತಿಲ್ಲ. ಹಾಗೆ
ಅಷ್ಟೆಲ್ಲ ಸ್ಟ್ರಗಲ್ ಮಾಡಿ ಬಂದದ್ದು ಈ ಪೊಸಿಷನ್ ವರೆಗೆ ಬರಬೇಕಾದ್ರೆ ಅಷ್ಟೊಂದು ಸವಾಲುಗಳನ್ನು ಎದುರಿಸಿದ್ದಾರೆ. ನಮ್ಮ ಮನೆ ಇರೋದು ಹೊಳೆ ಬದಿಯಲ್ಲಿ. ಹೊಳೆ ಬದಿ. ಅಂದರೆ ಏನು ಜೋರು ಮಳೆ ಬರುವಾಗ ಏನೋ ನೀರು ಬಂದರೆಲ್ಲ ನಮಗೆ ಹೋಗಲು ಸಾಧ್ಯನೇ ಇಲ್ಲ. ನನಗೆ ಹೆದರಿಕೆ ಆಗುದು, ನಾವು ಎತ್ತಲಾಗ ಓಡುದು, ಹೇಗೆ ಹೋಗುದು, ನೀನು ಹೋಗುತ್ತೀಯ ಮಗು, ನಾನು ಹೇಗೆ ಹೋಗುದು. ನೀರೆಲ್ಲ ಬರ್ತದ ಇಲ್ಲಿ ಜೋರು ಪ್ರವಾಹ ಬಂದ ಟೈಮಲ್ಲಿ? ಬರ್ತದಲ್ಲ ಪ್ರವಾಹ ಬಂದ ಟೈಮಲ್ಲಿ. ಅಂದರೆ ಒಂದು ಟೈಮಲ್ಲಿ ಅವಳು ಬರುವಾಗ ಲೇಟ್ ಆಯಿತು, ಏನೋ ಮಳೆ ಬರುವಾಗ ಇಲ್ಲಿ ಒಂದು ತೋಡು ಉಂಟಲ್ಲ, ಅಲ್ಲಿ ಫುಲ್ಲು ನೀರು. ಕೆಲಸಕ್ಕೆ ಹೋಗಿದ್ದಾಳೆ. ನಾನು ಮತ್ತೆ ಅವರ ಮನೆ ಹತ್ರ ಹೋದೆ, ಅವರು ಅಣ್ಣ ಇದ್ದಾರಲ್ಲ ಅವರ ಮನೆಗೆ. ಹೀಗೆ ಅವಳು ಬರಲಿಲ್ಲ ಏನು ಅಂತ. ಮತ್ತೆ ಸುಮಾರು ಹೊತ್ತಿಗೆ ಬಂದಳು. ನಾನು ಕೂಗ್ಕೊಂಡೇ ಇದ್ದೆ, ಏನೋ ಸ್ವಲ್ಪ ಅವಳ ಏನೋ ದೇವರು ಆಯಸ ಕೊಟ್ಟಿದ್ದಾರೆ, ಅವಳು ಉಳಿದಿದ್ದಾಳೆ. ಹಾಗೆ ಅವರು ದೇಶ ಸೇವೆ ಮಾಡಲಿಕ್ಕಿರುವವರು, ಹಾಗಾಗಿ ಅವರು ದೇಶಕ್ಕಾಗಿಯೇ ಹುಟ್ಟಿದವರು, ಹಾಗೆ ಅವರು ಯಾವಾಗಲೂ ಕೂಡ ಅಜೇಯರಾಗಿರ್ತಾರೆ. ಕರೆಕ್ಟಾ ಸುಷ್ಮಿತಾ? ಅಂದರೆ ಅವಳು ನನಗೆ ಹೆಣ್ಣು ಮಗು ಕಂಡರು ಸರ್, ನಾನು ಅವಳು ಗಂಡು ಸ್ಥಾನದಲ್ಲಿ ಇದ್ದಾಳೆ ಅವಳು. ಹೌದು, ಈ ಮನೆಯ ನೋಡಿ ಹೆಣ್ಣು ಗಂಡು ಭೇದ ಇಲ್ಲ, ಹೌದು ಎಲ್ಲರೂ ಒಂದೇ. ಹೌದು, ಆದರೆ ಗಂಡು ಮಕ್ಕಳ ಥರ ನಿಂತು ಅಥವಾ ಆ ಮನೆಯ ಜವಾಬ್ದಾರಿಯನ್ನು ತಗೊಂಡದ್ದು ಮಗಳು ಅಲ್ವಾ? ಹೆಣ್ಣು ಗಂಡು ಸಮಾನರು. ಹಾಗೆ ನೀವು ಹೊತ್ತಿರುವಂಥದ್ದು ಒಂದು ಸಿಂಹವನ್ನು ನೋಡಿ, ಅವ್ರ ಸಿಂಹದ ಛಾಯೆ ಇದೆ ಅವರ ಮುಖದಲ್ಲಿ. ದೇಶ ಸೇವೆಯನ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳಿದ್ರೆ ಬಾರ್ಡ್ರಲ್ಲಿ ಕೆಲಸ ಮಾಡಬೇಕು. ದೇಶ ಸೇವೆಯನ್ನು ಅಲ್ಲಿ ಎಲ್ಲ ನಮ್ಮ ದೇಶವನ್ನು ಆ ಬಾರ್ಡ್ರಲ್ಲಿ ಕಾಯುವುದೇ ದೊಡ್ಡ ಖುಷಿ. ಅದು ಎಲ್ಲರಿಗೆ ಸಿಗುದಿಲ್ಲಮ್ಮ ಆ ಕೆಲಸ. ನಿಮ್ಮ ಮಗಳು ಪುಣ್ಯದ ಕೆಲಸ ಮಾಡೋದು. ಹಾಗಾಗಿ ನೀವು ಧೈರ್ಯವಾಗಿ ಭಾಳ ಖುಷಿಯಿಂದ ಕಳಿಸಿಕೊಡ್ಬೇಕು ಈ ವಿಷಯ. ಮತ್ತೆ ಮಗಳಿಗೆ ಎಲ್ಲಿಯೂ ಬೇಜಾರಾಗದಾಗೆ ಹೊರಡುವಾಗ ನೀವು ತೀರಾ ಅಳುವುದೆಲ್ಲ ಮಾಡಬಾರ್ದು. ಯಾಕೆ ಗೊತ್ತಾ, ಅಲ್ಲಿ ನಿಮಗೆ ಅಳು ಬರ್ತದೆ ನಂಗೆ ಗೊತ್ತು, ಆದರೆ ನೀವು ಜಾಸ್ತಿ ಅತ್ತಾಗ ಏನಾಗ್ತದೆ, ಮಗಳಿಗೆ ಹೋಗುವಾಗ ಮನಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರುವ ಸಂದರ್ಭದಲ್ಲಿ ನೆನಪಾಗ್ತದೆ. ಯಾಕೆ ನೀವು ಖುಷಿಯಿಂದ ಕಲಿಸಿಕೊಟ್ರೆ ಧೈರ್ಯವಾಗಿ ಇರ್ತದೆ. ಏನು ಹೇಳ್ತೀರಿ? ಕರೆಕ್ಟಾ? ಹಾಂ, ಜಾನಕಿಯವರು ಧೈರ್ಯವಾಗಿರ್ತಾರೆ. ಮಗಳನ್ನು ದೇಶ ಸೇವೆ ಕಲಿಸಿಕೊಡ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಇನ್ನೂ ಕೂಡ ಕೆಲವರು ಈ ಊರಿನ ಸುತ್ತಮುತ್ತದವರು, ಅವರ ಕುಟುಂಬದವರು ಒಂದೆರಡು ಜನ ನಮ್ಮ ಜೊತೆ ಮಾತಾಡಬೇಕು ಅಂತ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಬಗ್ಗೆ ಅವರೇನು ಹೇಳ್ತಾರೆ ಅನ್ನೋದನ್ನು ಕೇಳುವ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ವಿನಯ್ ಬೆದ್ರಪ್ಪಣೆ ಅವರು ಇದ್ದಾರೆ. ನನ್ನ ಸ್ನೇಹಿತರು ಕೂಡ ಹೌದು, ನಾವು ಇಲ್ಲಿ ಬರಲಿಕ್ಕೆ ಮುಖ್ಯ ಕಾರಣ ಕೂಡ ಹೌದು. ಸೊ ಅವರ ಕುಟುಂಬದವರು. ಹಾಗಾಗಿ ತಂಗಿಯ ಬಗ್ಗೆ ನೀವು ನೋಡಿದ ತಂಗಿ ಹೇಗೆ ಹೇಳಿ. ನಾನು ಅವಳನ್ನು ನೀವು ತಂಗಿ ತೆಗೆದಾಗ ನನಗೆ ದುಃಖ ಬಂತು, ಅದು ಬಂತು. ತಂಗಿ ಥರ ನೋಡಲಿಲ್ಲ. ಇತ್ತೀಚೆವರ ಈಗ ಸಹ ಅವಳನ್ನು ಬ್ರೋ ಅಂತಲೇ ಕರೆಯೋದು. ಅವಳು ಎಲ್ಲಿ ಸಿಕ್ಕಲಿ ಪೇಟೆಯಲ್ಲಿ ಅವಳನ್ನು ಬ್ರೋ ಅಂತಲೇ ಕರೆಯೋದು. ಯಾಕಂತ ಹೇಳಿದ್ರೆ ಅವಳೊಂದು ತಮ್ಮ ಇದ್ದಾಗ ನನಗೆ. ಅಂದರೆ ಅವಳನ್ನು ಚಿಕ್ಕ ಹುಟ್ಟಿದಾಗಿಂದ ನಾನು ನೋಡ್ಕೊಂಡು ಬಂದವ. ಅಪ್ಪ ಇರೋ ಸಂದರ್ಭದಲ್ಲಿ ನಾವು ನಿಕಟ ಸಂಪರ್ಕದಲ್ಲಿದ್ವಿ. ಆನಂತರ ನಾನು ಜಾಬ್ ಅದು ಇದು ಅಂತೇಳಿ ಸ್ವಲ್ಪ ಸಂಪರ್ಕ ಕಡಿಮೆ ಆಯಿತು. ಸಂಪರ್ಕ ಇದೆ, ಇಲ್ಲ ಅಂತಲ್ಲ. ಆದರೆ ಪ್ರತಿ ಕ್ಷಣದಲ್ಲಿ ಕೂಡ ನಾನು ಅವಳನ್ನು ನೋಡ್ಕೊಂಡು ಬಂದವ. ಆಗಿನಿಂದನೇ ಅವಳ ಅಮ್ಮನ ಆಸೆ ಏನಂತಿದ್ದರೆ ಅವಳು ಮಗ ಅಂತಲೇ ಅವರ ತಲೆಯಲ್ಲಿ ಅಲ್ಲತಿ. ಅಂದರೆ ಮಗಳಾಗಿ ಅವರು ಸಹ ನೋಡಲಿಲ್ಲ, ಅವಳು ಮಗನಾಗಿ ಬೆಳೆದು ಬಂದವಳು. ಆ ಒಂದು ಸಂದರ್ಭದಲ್ಲಿ ಸುಮಾರು 25 ವರ್ಷಗಳ ಹಿಂದಿನ ಅವಳು ಹುಟ್ಟುವಾದಾಗ ಆಗಿನ ಸಮಾಜದಲ್ಲಿ ಹೇಗಿತ್ತು, ಒಂದು ಹೆಣ್ಣು ಮಗಳಿಗೆ ಗಂಡು ಮಗುವಿಗೆ ಪ್ರಶಸ್ತಿ ಇದ್ದಷ್ಟು ಹೆಣ್ಣು ಮಗಳಿಗೆ ಪ್ರಶಸ್ತಿ ಇರಲಿಲ್ಲ, ನಿಮಗೆ ಗೊತ್ತಿರ್ಬೋದು. ಅದೀಗ ಆ ಒಂದು ಸನ್ನಿವೇಶ ಹೋಗಿದೆ. ಯಾಕೆಂತ ಹೇಳಿದರೆ ಅಂಥದಕ್ಕೆಲ್ಲ ಇಂಥವ್ರ ಕಾರಣ. ಗಂಡು ಮಗು ಬೇಕು, ನನ್ನ ನೋಡ್ಕೊಳ್ಬೇಕು, ಅಥವಾ ಇನ್ನೊಂದು ವಂಶಾಭಿವೃದ್ಧಿ ಆಗಲಿಕ್ಕೆ ಗಂಡು ಮಗು ಬೇಕು ಅನ್ನೋ ಉದ್ದೇಶಗಳಿದ್ದದ್ದು. ಗಂಡು ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾರೆ ಅಥವಾ ಅವ್ರು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ತಾರೆ ಅನ್ನೋ ಭಾವನೆಯಿಂದ ಇದ್ದಿರ್ಬೋದು. ಅದನ್ನು ಹೆಣ್ಣು ಮಕ್ಕಳು ಕೂಡ ಪೂರೈಸ್ತಿದ್ದಾರಲ್ಲ. ಇವಳೊಂದು ಹೆಣ್ಣು ಮಕ್ಕಳಾಗಿ ಇಷ್ಟು ಮೇಲೆ ಬಂದಿದ್ದಾಳೆ, ಇಷ್ಟು ಒಂದು ಒಳ್ಳೆಯ ಒಂದು ಸಾಧನೆ ಮಾಡಿದ್ದಾಳೆ ಅಂತಂದಾಗ ಇಂತಹ ಹೆಣ್ಣು ಮಕ್ಕಳಿಂದಾಗಿ ಆ ಒಂದು ಸನ್ನಿವೇಶವೇ ಬದಲಾಗಿದೆ. ಈಗ ಗಂಡಿಗೆ ಹೆಣ್ಣಿಗೆ ಈಗ ಭೇದ ಭಾವ ಇಲ್ಲ. ಆ ಚಿಕ್ಕ ವಯಸ್ಸಿನಿಂದಲೇ ಅವಳು ಪ್ಯಾಂಟ್ ಹಾಕೋದು. ಈಗ ನೋಡ್ಬೇಕಾರೆ ಅವಳನ್ನ ಈಗಲೂ ಟೀ ಶರ್ಟ್ ಪ್ಯಾಂಟ್. ಅದು ಎಷ್ಟೋ ಸತಿ ತಮಾಷೆ ಮಾಡಿದ್ದಿದೆ. ಅವಳ ಕನಸೇ ಅದು. ಅಂದರೆ ನನಗೆ ಒಂದು ಹೆಣ್ಣಾದರೂ ಗಂಡಿನ ನಂತರ ಡೇರಿಂಗ್, ತುಂಬ ಡೇರಿಂಗ್. ನನಗೂ ಅಷ್ಟು ಧೈರ್ಯ ಇದೆ, ನಾನು ಹೇಳಿಕೊಳ್ಳಲಿಕ್ಕೆ ತಯಾರಿಲ್ಲ. ಇತ್ತೀಚೆಗೆ ಆಫೀಸಿಂದ ಬರುವಾಗ ಅರ್ಧಾರಿಗೆ ಬಂದಾಗ ಆನೆ ಕಂಡಿದೆ ರೋಡಲ್ಲಿ. ಆನೆ ಕಂಡ್ರೆ ನಿಮಗೆ ಸಾಧ್ಯ ಉಂಟು, ನನಗೆ ಸಾಧ್ಯ ಉಂಟಾ? ಆನೆ ಕಂಡ್ರೆ ನಾವು ನಿಲ್ಲಲಿಕ್ಕೆ ಆಗೋದಿಲ್ಲ, ನಡುಗ್ತದೆ. ಅವಳು ಸ್ಕೂಟರಲ್ಲೇ ಸ್ಕೂಟಿಲಿ ಬರೋದು. ಅವಳು ತಿರುಗಿಸಿ ಇನ್ನೊಂದು ರೂಟ್ ಉಂಟು ಆಚೆಲಾಗಿ, ಅಲ್ಲಿ ಬಂದಿದ್ದಾಳೆ. ನಾನು ಅವತ್ತು ನನ್ನ ವೈಫ್ ಒಟ್ಟಿಗೆ ಹೇಳಿದೆ, ನಾನಾದರೆ ಅರ್ಥದಲ್ಲಿ ಯಾರ ಫ್ಯಾಮಿಲಿ ಮನೆ ಇದೆ ಅಥವಾ ನೆಂಟರ ಮನೇಲಿ ಮಲಗಿ ನೆಕ್ಸ್ಟ್ ಬೆಳಿಗ್ಗೆ ಅಥವಾ ನೆಕ್ಸ್ಟ್ ಡೇ ಬರ್ತಿದ್ದೆ ಮನೆಗೆ. ಅಲ್ಲಿ ತಪ್ಪಿ ಸಿಕ್ಕಿತ್ತಲ್ಲಿ ಇನ್ನೊಂದು ರೂಟ್ಲಿ ಬರಲಿಕ್ಕೆ ಸಾಹಸ ಮಾಡ್ತಿರ್ಲಿಲ್ಲ. ಬಟ್ ಅವಳು ಇನ್ನೊಂದು ರೂಟ್ಲಾಗಿ ಮನೆಗೆ ಬಂದಿದ್ದಾಳೆ. ಅದು ಧೈರ್ಯ.
ಅಂದರೆ ಅವರಿಗೆ ಬೇಸಿಕ್ ಆಗಿ ಒಬ್ಬ ಸೈನಿಕನಿಗೆ ಏನು ಬೇಕು ಅದು ಅದಿದೆ, ಇದೆ ಅವರ ನೇಚರಲ್ಲೇ ಇದೆ. ಶಿ ಡಿಸರ್ವ್ಸ್ ಅವಳಿಗೆ ಆ ಒಂದು ಇದು ದೇವರು ಒಂದು ಹುಟ್ಟುತ್ತಾ ಅವಳು ಪಡ್ಕೊಂಡ್ಬಂದಿದ್ದಾಳೆ. ಅದು ಅವಳಿಗೆ ಈಗ ಸ್ವಲ್ಪ ನಿಧಾನ ಹೇಳ್ತಾರಲ್ಲ, ಕಷ್ಟ ಕಂಡಷ್ಟು ಅಲ್ಲ ಅದಕ್ಕೆ ಜಾಸ್ತಿ ಪಟ್ಟು ಸುಖ ಇರ್ತದೆ ಅಂತ ಹೇಳುವಂಥ ಮಾತುಗಳಿದೆಯಲ್ಲ. ಕಷ್ಟಕಾಲ ಹೋಗಿದೆ. ಇನ್ನು ನಾನು ನಿನ್ನೆ ಅವಳಿಗೆ ಮೆಸೇಜ್ ಹಾಕಿದೆ, ಅಂದರೆ ದ ಎಂಡ್ ಆಫ್ ದ ಅಂತ ಅವಳು ಸ್ಟ್ರಗಲ್ ಅಂತ ಹಾಕಿದೆ. ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿದ್ದಾಳೆ. ನಾವು ಸಹ ಕಷ್ಟಪಟ್ಟಿದ್ದೆ, ಹಾಗಂತಲ್ಲ. ನಮ್ಮ ಕಷ್ಟಗಳ ವಿಧಾನವೇ ಬೇರೆ. ನಾವು ಬೈಕಲ್ಲಿ ಹೋಗಿ ಬರ್ತಾ ಇದ್ವಿ, ಹುಡುಗರು ಹೇಗೋ. ಅವಳು ಒಂದು ಹೆಣ್ಣು ಮಗಳಾಗಿ ರಾತ್ರಿ 6:15 ಸುಳ್ಳಿನ ಬಸ್ ಹೊರಡೋದು, ಅಡ್ತಲ್ಲಿ ಬೈಕ್ ಇಟ್ಟು ಬಸ್ಸಲ್ಲಿ ಹೋಗೋದು. ಬಸ್ ತಲುಪುವಾಗ 7:15 ಅಡ್ತಲೆ ತಲುಪುವಾಗ. ಅಲ್ಲಿಂದ ನಂತರ ಅವಳು ಬೈಕ್ ತಗೊಂಡು ಒಬ್ಬಳೇ ಬರಬೇಕು ಈ ಕಾಡೊಳಗೆ, ನೀವು ಬಂದ ರಸ್ತೆಯಲ್ಲಿ. ಈಗ ಹೌದು. ಸೊ ಅಷ್ಟೊಂದು ಸಾಧಾರಣ ಮನಸ್ಥಿತಿ ಇರೋವರೆಗೆ ಆಗೋದಿಲ್ಲ. ಈಗ ನಾನಾದರೂ ಅಷ್ಟೇ, ಒಂದು ಸಂದರ್ಭದಲ್ಲಿ ನಾವು ಹೋಗಿ ಬರ್ತಾ ಇದ್ವಿ, ಸ್ವಲ್ಪ ಧೈರ್ಯ. ಈಗ ಧೈರ್ಯ ಬರೋದಿಲ್ಲ ಅವಳಿಗೆ ಬರಲಿಕ್ಕೆ, ಮತ್ತು ಅವಳು ಒಬ್ಬಳು ಹೋಗಿ ಬರ್ತಾಳೆ. ಅದಲ್ಲದೆ ಅವಳ ಒಂದು ಏನು ಹೇಳೋದು, ಈ ಕಮಿಟ್ಮೆಂಟ್ಸ್ ಅವಳಿಗೆ ಬಲದೇವ ಗ್ರಾನೈಟ್ಗೆ ಅನಿವಾರ್ಯ ಕಾರಣಗಳಿಂದ ಸೇರಿದ್ಲು ಅವಳು. ಆ್ಯಕ್ಚುಲಿ ಅವಳು ಪದವಿ ನಂತರ ಒಂದು ಜಾಬ್ ಮಾಡುವಂಥ ಹುಡುಗಿ ಅಲ್ಲ ಅವಳು. ಕಲ್ಲಿಕ್ಕೆ ಹುಷಾರಿದ್ಲು, ಎಲ್ಲವೂ ಇತ್ತು, ಅಂದರೆ ಧೈರ್ಯ ಇತ್ತು, ಮನಸ್ಸಿತ್ತು ಕಲ್ಲಿಕ್ಕೆ. ಆ ಸಂದರ್ಭದಲ್ಲಿ ತಂದೆ ತೀರ್ಕೊಂಡ್ರು ಮತ್ತು ಕಷ್ಟ. ಆ ಸಂದರ್ಭದಲ್ಲಿ ಅವಳು ತುಂಬ ಜವಾಬ್ದಾರಿ ತಗೊಂಡ್ಳು. ತಂದೆಯ ಸ್ಥಾನದಲ್ಲೂ ನಿಂತಲು, ಮಗನ ಸ್ಥಾನದಲ್ಲಿ ನಿಂತಲು, ಅಮ್ಮನಿಗೆ ಮಗನಾಗಿ ನಿಂತಲು, ತಂಗಿಗೆ ತಂದೆಯಾಗಿ ನಿಂತು ನಂತರ ಕೆಲಸ ಸೇರಿದ್ಲು. ಎಷ್ಟು ವರ್ಷದ ಕೆಲಸ ಮಾಡೋದಲ್ಲಿ ಅಲ್ಲಿ? ಹಾಂ. ಈಗ ಸಾಧಾರಣವಾಗಿ ಹೆಣ್ಣು ಮಕ್ಕಳು ಒಂದು ಕಡೆ ಇನ್ನೊಂದು ಕಡೆ, ಗಂಡು ಮಕ್ಕಳು ಒಂದು ಕಡೆ ಒಂದು 2 ಸಂಬಳ ಜಾಸ್ತಿ ಕೊಡ್ತಾರೆ, ಅಥವಾ ಇನ್ನೊಂದು ಕಡೆ ಸ್ವಲ್ಪ ಫೆಸಿಲಿಟಿ ಒಳ್ಳೆ ಉಂಟು, ಶಿಫ್ಟ್ ಆಗ್ತಾರೆ ಕೆಲಸಕ್ಕೆ. ಅವಳು ಈ 3 ವರ್ಷ ಒಂದು ಸತಿ ಕೆಲಸ ಬದಲಾವಣೆ ಮಾಡಲಿಲ್ಲ, ಇಲ್ಲಿ ತನಕ ಮಾಡಲಿಲ್ಲ. ಈಗ ಸಾಧಾರಣವಾಗಿ ನೋಡ್ತೇವೆ, ಅದರಲ್ಲಿ ಅವಳ ಕಮಿಟ್ಮೆಂಟ್ಸ್ ಕಾಣ್ತದೆ. ಈ ಕಮಿಟ್ಮೆಂಟ್ಸ್ ಬೇಕಲ್ವಾ ದೇಶ ಸೇವೆಗೆ? ಆ ದೇಶ ಸೇವೆಯ ಕಾನ್ಸೆಪ್ಟ್ ಅವಳಲ್ಲಿ ಇರುವ ಕಾರಣ ಆ ಕಮಿಟ್ಮೆಂಟ್ ಅವಳಲ್ಲಿ ಇದೆ. ನಮ್ಮ ಬೆದರಿಪಣೆಗೆ ಅವಳೊಂದು ಹೆಮ್ಮೆಯ ಸಂಗತಿ. ಈಗ ಅಲ್ಲಂತಲ್ಲ, ಸುಮ್ಮ ಅಂತ ಹೇಳಿದ್ರೆ ನಾನು ಅಂತಲ್ಲ. ಈಗ ಸೇರಿದ ಯಾರು ಇದು ನೋಡಿ, ಇನ್ನು ಕೇಳಿ, ಯಾರು ಟಿ ಬೇಕಾದ್ರೆ ಒಪಿನಿಯನ್ ಕೇಳಿ. ಸುಮಾ ಅಂತ ಕರೆಯೋದು ಪ್ರೀತಿಯಲ್ಲಿ. ಯಾರ ಜೊತೆ ಕೇಳಿ, ಅವಳ ಬಗ್ಗೆ ಯಾರಿಗೂ ದ್ವೇಷಭಾವ ಇಲ್ಲ, ಯಾರಿಗೂ ಇದು ಏನು ಅಂತ ಕೆಟ್ಟ ಅಭಿಪ್ರಾಯ ಇಲ್ಲ. ಅವಳೊಂಥರ ಎಲ್ಲರೊಂದಿಗೆ ಬೇರೆಯುವಂಥ ಜೀವ. ಅದೇ ರೀತಿ ನಾವು ಈಗ ರಸ್ತೆ ಕೆಲಸಗಳನ್ನ ಮಾಡ್ತಾ ಇದ್ವಿ ಮೊದಲೆಲ್ಲ. ಅಂದರೆ ಈ ರಸ್ತೆಗೆ ಚರಂಡಿ ಕೊಡೋದು, ರಿಪೇರಿ ಮಾಡೋದೆಲ್ಲ ನಾವು ಆಗ ಆರ್ಡ್ರ್ ಮಾಡೋದು ವಾಟ್ಸಪ್ಪಲ್ಲಿ ನಾವೆಲ್ಲ. ಪ್ರತಿ ಮನೆಯಿಂದ ಒಬ್ಬರು ಬರಲೇಬೇಕು ಕಂಪಲ್ಸರಿ, ಹಾಗೆ ಅಂತೆಲ್ಲ. ಇವಳು ಬರೋದು, ಯಾರು ಬರ್ದಿದ್ದು ಇವಳು ಬರ್ತಾ ಇದ್ಲು. ನಾವು 3 ಜನ ಮಾಡೋದುಂಟು, 4 ಜನ ಕೆಲಸ ಮಾಡಿದುಂಟು. ಇವಳು ಗಂಡ ಸ್ಥಾನದಲ್ಲಿ ಇದ್ದು ಕೆಲಸ ಮಾಡ್ತಿದ್ದ ಮಟ್ಟಿಗೆ ಬೆಳಿಗ್ಗೆ ಸಂಜೆವರೆಗೆ. ಅಂದರೆ ಆ ಫಿಸಿಕಲ್, ಅಂದರೆ ಅವಳನ್ನು ಇದೆ ಮೊದಲಿಂದಲೇ ಅವಳಿಗೆ ಆ ಒಂದು ದೇವರ ಒಂದು ಗಿಫ್ಟ್, ಗಾಡ್ ಗಿಫ್ಟ್. ಎಷ್ಟೋ ಜನಕ್ಕೆ ದೇಶ ಸೇವೆ ಮಾಡುವಂಥ ಕನಸಿರ್ತದೆ, ಆಸೆ ಆಕಾಂಕ್ಷೆ ಎಲ್ಲವೂ ಇರ್ತದೆ. ಆದರೆ ಅದರ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ನಿನಗೆ ಸಿಕ್ಕಿದೆ, ನೀನು ಅಂತ ಪುಣ್ಯ ಮಾಡಿದ್ಯಾ. ದೇವರು ನಿಂಗೆ ಒಳ್ಳೇದು ಮಾಡಲಿ. ನಾವು ನಿನ್ನ ಬೆಂಗಾವಲಿಗೆ ಯಾವತ್ತೂ ನಿಂತಿದ್ದೇವೆ, ನಮ್ಮೊಬ್ಬರೇ ಅಂತ ಭಾವಿಸಬೇಡ. ಯಾಕೆ ಬೇಕಾದ ವ್ಯವಸ್ಥೆಗಳು ಆಗ್ತಾ ಹೋಗ್ತದೆ ತನ್ನಷ್ಟಕ್ಕೆ. ನಮ್ಮಿಂದ ಆಗುವಂಥ ಸಹಕಾರ ನಾವು ಯಾವತ್ತೂ ಕೊಡ್ತೇವೆ, ನಮ್ಮ ಊರಿಂದ ಆಗುವಂಥ ಎಲ್ಲರ ಸಹಕಾರ ಎಲ್ಲರೂ ಕೊಡ್ತಾರೆ. ಎಲ್ಲರ ಒಂದು ಮನಸ್ಥಿತಿ ಅದೇ. ಅಂದರೆ ಅವಳು, ಈಗ ನಾನೊಬ್ಬರು ಹೇಳುವಂಥ ಮಾತಲ್ಲ, ಎಲ್ಲರೂ ಸುಮ್ಮನಿಗೆ ಜಾಬ್ ಆಯಿತಾ, ಭಾರಿ ಸಂತೋಷ ಅಂತ ಎಲ್ಲರೂ ಹೇಳ್ತಾರೆ. ನೀವು ಕೇಳಿ ನೋಡ್ಬೇಕಾದ್ರೆ. ಅವಳು ಮ್ಯಾರಥಾನಲ್ಲಿ ಸ್ಟೇಟ್ ಲೆವೆಲ್ ಹೋಗಿ ಬಂದಾಗ ಕೂಡ ನಾವು ನಮ್ಮ ಸ್ಪಂದನ ಗೆಳೆಯರ ವತಿಯಿಂದ ಅವಳಿಗೆ ಒಂದು ಸನ್ಮಾನ ಪತ್ರ ನೀಡಿ ಸನ್ಮಾನಿಸಿ ಸಣ್ಣ ಮಟ್ಟಿನ ಹಣಕಾಸಿನ ಮಾಡಿದ್ದೆವು. ಅಂದರೆ ಪಾಪ ಎಲ್ಲ ವ್ಯವಸ್ಥೆಗಳು ಆಗಬೇಕಲ್ಲ, ಅವಳಿಗೆ ಸಪೋರ್ಟ್ ಯಾರಿಲ್ಲ. ಇವರದ್ದು ಸ್ಪಂದನ ಗೆಳೆಯರ ಒಳಗಂತ ಒಂದು ಅಣ್ಣನವ್ರದ್ದು ಉಂಟು. ಅದರಲ್ಲದೆ ಅವ್ರು ಹೇಳಿದಾಗ ಸನ್ಮಾನ ಮಾಡಿದ್ರು. ಒಂದು 6,000 ರೂಪಾಯಿ ಕ್ಯಾಶ್ ಎಲ್ಲ ಕೊಟ್ಟಿದ್ದಾರೆ ನಂಗೆ ಅವತ್ತು ಕಷ್ಟದಲ್ಲಿ ಇರುವಾಗ. ಹೌದು, ಅದನ್ನು ಒಳ್ಳೆ ರೀತಿ ಉಪಯೋಗ ಮಾಡಿದ್ದಾನೆ. ನಿಮಗೆ ಅದಕ್ಕಿಂತ ದೊಡ್ಡ ಖುಷಿ ಕೊಟ್ಟಿದ್ದಾರೆ ಅಂತ ಅವಳಿಗೆ ಬಂದಾಗ ಆಫರ್ ಕೂಡ ಅದು ನಾವು ಬರೀ ಹಣದಲ್ಲಿ ಅಂದಾಜು ಮಾಡುವಂಥ ವಿಚಾರ ಅಲ್ಲ ಅದು. ಈಗ ಅವಳು ಬಂದಂತ ಅವಳಿಗೊಂದು ಅದೊಂದು ದೇವರು ಕೊಟ್ಟ ಅನುಗ್ರಹ ಅಷ್ಟೇ. ಸುಷ್ಮಿತಾ ಅವರು ಪಡೆದಿರೋಂಥ ಸರ್ಟಿಫಿಕೇಟ್ಗಳು ರನ್ನಿಂಗಲ್ಲಿ ಎಲ್ಲವೂ ಕೂಡ ರನ್ನಿಂಗ್ ಇಷ್ಟಿದೆ, ತುಂಬ ಇದೆ. ಎಲ್ಲವನ್ನು ನಾವು ವಿವರಿಸಿದರೆ ಒಂದು ದಿವಸ ಬೇಕಾಗೋದು ನಮಗೆ, ಅಷ್ಟುಂಟು ನಮ್ಮ ಹತ್ರ ಕೈಯಲ್ಲಿ. ಆದರೆ ಅವರು ಮ್ಯಾರಥಾನಲ್ಲಿ ಎಷ್ಟು ಸಾಧಕಿ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆ. ಹಾಗಾಗಿ ಇಲ್ಲಿ ನೋಡಿ, ಇಲ್ಲೆಲ್ಲ ಮೆಡಲ್ಸ್, ಅವರು ಫುಲ್ ಮೆಡಲ್ಗಳನ್ನು ಇದು ಮಾಡಿದ್ದಾರೆ. ಜೊತೆಗೆ ಇಲ್ಲೊಂದು ಅವರಿಗೆ ಅಭಿನಂದನಾ ಪ್ರಮಾಣ ಪತ್ರ. ಸ್ಪಂದನ ಗೆಳೆಯರ ಬಳಗ ಅರಂತೋಡು ಅಡ್ತಲೆ, ನಮ್ಮ ಇಲ್ಲಿಯ ಸ್ಥಳೀಯ ಭಾಗದು, ಅಂದರೆ ಅವರ ಮನೆಯ ಪಕ್ಕದ ಯುವಕರೆಲ್ಲ ಸೇರಿಕೊಂಡು ಕಟ್ಟಿರುವಂಥ ಒಂದು ಸಂಸ್ಥೆ. ಅವರನ್ನು ಮೊದಲನೇ ಬಾರಿಗೆ ಗುರುತಿಸಿದ್ದಾರೆ. ಅದೇ ರೀತಿ ಅವರಿಗೆ ಒಂದು ಕ್ಯಾಶ್ ಅವಾರ್ಡನ್ನೆಲ್ಲ ಕೊಟ್ಟು ಅವರನ್ನು ಪ್ರೋತ್ಸಾಹ ಮಾಡಿದ್ದಾರೆ. ಅದಾದ ಮೇಲೆ ನೋಡಿ, ಅವರ ಮನೆ ಭಾಳ ಸಿಂಪಲ್ ಆಗಿರುವಂಥದ್ದು. ನೋಡಿ, ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ. ಎಷ್ಟು ನಮ್ಮ ಹಳ್ಳಿಯ ಅವಧಿಯ ಜೀವನ ಎಷ್ಟು ಚಂದ, ಖುಷಿ ಅದ.
ಭಾರಿ ಖುಷಿ ಅಲ್ಲ? ಅದು ಭಾರಿ ಖುಷಿ. ಅಂದರೆ ನಮ್ಮ ಮೊದಲಿನ ಜೀವನನೇ ಇದೆ. ಅಂದರೆ ಇನ್ನು ನಾವು ಮುಂದೆ ಹೋಗಲಿಲ್ಲ, ಇನ್ನು ಮುಂದೆ ನನ್ನ ಮಗಳು ಹೋಗ್ತಾಳಲ್ಲ, ಇನ್ನು ಮುಂದೆಗೂ ನಾನು ಮೇಲೆ ಸರಿಯಾಗ್ತೇನೆ. ಸರಿ ಆದರೂ ನಾವು ಒಲೆಯಲ್ಲಿ ಅಡಿಗೆ ಮಾಡಿದಷ್ಟು ಎಲ್ಲಿ ಖುಷಿ ಆಗುದಿಲ್ಲಲ್ಲ? ಹೌದಾ, ಸರಿ, ಹೌದು. ಅಂದರೆ ನಮಗೆ ಒಲೆ ತಂದರೆ ಮುಖ್ಯ ಇದೇ ಬೇಕಾಗಿದ್ದು. ಅಂದರೆ ಸ್ಟವ್ ಇವೆಲ್ಲ ನನಗೆ ಸರಿ ಆಗೋದಿಲ್ಲ. ಅಂದರೆ ನಾನು ಸೌದೆ ತರಲಿಕ್ಕೆ ಆಗೋದಿಲ್ಲ. ಅಂದರೆ ಬೊತ್ತಾಗಿ ತೀರದೆ ಹೋಗಿ ತಂದು ಈ ಒಲೆಗೆ ಬೆಂಕಿ ಮುಟ್ಟು ಅನ್ನ ಸಾರು ಅವಳಿಗೆ ಬೇಕಾದಂಗೆ ಬೆಳಿಗ್ಗೆ ಬೇಕಾದ ಆಹಾರವನ್ನು ಮಾಡಿಕೊಟ್ಟು ಅವಳನ್ನು ನಾನು ಕೆಲಸಕ್ಕೆ ಕಳಿಸೋದು. ಹೌದು ಹೌದು. ಸಂಜೆ ಬರೋಗಳು ಅವಳಿಗೆ ಬರೋಗೆಲ್ಲ ರೆಡಿ ಆಗಬೇಕು. ಚಾಯ ಊಟ ಏನಾರಾದ್ರೆ ಆಗಬೇಕು. ಹೌದು, ಬೆಳಿಗ್ಗೆ ಅಂದರೆ ಅವಳಿಗೆ ತಿನ್ನಲಿಕ್ಕೆ ಹೊತ್ತು ಸಿಗುವುದಿಲ್ಲ. ಅಂದರೆ ನಾನು 4-5 ಗಂಟೆಗೆ ಎದ್ದು ಅವಳಿಗೆ ಬೇಕಾದ ಬುತ್ತಿ ಎಲ್ಲ ಹಾಕಿ ಎಲ್ಲ ಕೊಡ್ತೇನೆ ಅವಳಿಗೆ ಹೋಗುವಾಗ. ಹೌದು 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 ಹೌದು. ನಿಮ್ಮ ಶ್ರಮ ಬಹಳಷ್ಟು ಫಲದಾಯಕವಾಗಿದೆ. ಹಾಗೆ ರಿಯಲಿ ಗ್ರೇಟ್. ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಇಲ್ಲಿ ಸ್ಟವ್ ಇಟ್ಟಿದ್ದಾರೆ. ಸಿಲಿಂಡ್ರೆಲ್ಲ ಆ ಕಡೆಯಿಂದ ಕನೆಕ್ಟ್ ಮಾಡಿದ್ದೀರಿ ಅಂತ ಸರ್, ಹೊರಗಡೆಯಿಂದ ಮನೆಯಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ನೋಡಿ ಸಿಲಿಂಡ್ರನ್ನು ಹೊರಗಡೆ ಇಟ್ಟುಬಿಟ್ಟಿದ್ದಾರೆ. ಓಕೆ, ಎನಿವೇ ಭಾಳ ಖುಷಿ ಆಯಿತು ನನಗೆ ಇವರ ಮನೆಗೆ ಬಂದು ಇಲ್ಲಿ ಭೇಟಿ ಕೊಟ್ಟು ಇಷ್ಟೆಲ್ಲ ವಿಚಾರಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ಒಬ್ಬ ದೇಶದ ಗಡಿ ಕಾಯಲು ಹೊರಟಿರುವಂತಹ ನಮ್ಮ ಹೆಮ್ಮೆಯ ಯೋಧರವನ್ನು ಪರಿಚಯ ಮಾಡಿದ್ದೀನಿ. ಹಾಗಾಗಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇಷ್ಟು ಹೊತ್ತು ಅವರ ಮನೆಯವ್ರನ್ನ ಮಾತಾಡಿಸಿದ್ವಿ, ಅವರ ಸಹೋದರನನ್ನು ಮಾತಾಡಿಸಿದ್ವಿ, ಪ್ರತಿಯೊಬ್ಬರನ್ನು ಮಾತಾಡಿಸಿ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ವಿ. ನಮಗೆ ಕಂಡಿದ್ದೇನು ಅವರ ಕಣ್ಗಳಲ್ಲಿ ಖುಷಿ, ಒಂದು ಥರ ಭಾವನಾತ್ಮಕವಾದಂತಹ ಒಂದು ಅಭಿಪ್ರಾಯಗಳು ಮನೆಯಲ್ಲಿ ಕೇಳಿಬಂತು. ತುಂಬ ಒಳ್ಳೆಯ ಹುಡುಗಿ, ದೇಶ ಸೇವೆ ಮಾಡಲಿಕ್ಕೆ ಹೊರಟಿದ್ದಾರೆ, ನಮ್ಮ ಹೃದಯಪೂರ್ವಕವಾಗಿ ನಾವು ಅವ್ರನ್ನ ಬೀಳ್ಕೊಡ್ತಾ ಇದ್ದೀವಿ ಅಂತ. ನಾನು ಕೂಡ ಅದನ್ನೇ ಹೇಳ್ತೇನೆ ವೀಕ್ಷಕರೇ, ಅವರು ನಮ್ಮ ದೇಶದ ಆಸ್ತಿ. ಇಂತಹ ನೂರಾರು ಯುವತಿಯರಿಗೆ ಸ್ಫೂರ್ತಿ, ಕನಸು ಎಲ್ಲವೂ ಕೂಡ ಇವತ್ತಾಗಿದ್ದಾರೆ. ರಿಯಲ್ ಹೀರೋಸ್. ನಾವು ಫಿಲ್ಮಲ್ಲೆಲ್ಲ ಹೀರೋಗಳನ್ನು ನೋಡ್ತೇವೆ, ಅದಕ್ಕಿಂತ ಮೀರಿದಂತಹ ಹೀರೋ ಅಂದರೆ ಹೀರೋಯಿನ್ ಅಂತ ಹೇಳಿದರೆ ಅದು ನಮ್ಮ ಈ ಒಂದು ಸುಷ್ಮಿತನಂಥ ಹುಡುಗಿಯರು. ಅಂಥ ಹುಡುಗಿಯರಿಗೆ ನಾವು ನಮ್ಮ ಸಪೋರ್ಟ್ ಎಷ್ಟು ಕೊಡ್ತೀವೋ ಅಷ್ಟೂ ಒಳ್ಳೆಯದು, ನಮ್ಮ ದೇಶಕ್ಕೂ ಹೆಮ್ಮೆ, ಪ್ರತಿಯೊಬ್ಬರಿಗೂ ಹೆಮ್ಮೆ. ನಾನು ಹೇಳೋದೊಂದೇ, ಈ ನಮ್ಮ ವಿಡಿಯೋ ಹೊರಗಡೆ ಬರುವಷ್ಟೊತ್ತಿಗೆ ಸುಷ್ಮಿತಾ ಅವರನ್ನು ನಾವು ನಾಳದಲ್ಲಿ ಕಳಿಸಿಕೊಡುವಾಗ, ಬಾರ್ಡ್ರ್ ಕಳಿಸಿಕೊಡುವಾಗ, ಆ ಒಂದು ತರಬೇತಿಗೆ ಅವರು ಹೊರಡುವ ಸಂದರ್ಭದಲ್ಲಿ ನಾವು ಅವ್ರನ್ನ ಸನ್ಮಾನ ಮಾಡಿ, ಎಲ್ಲೆಲ್ಲಿ ಸಂಘ ಸಂಸ್ಥೆಗಳಿದ್ದೀರಿ, ದೇಶಭಕ್ತಿಯ ಬಗ್ಗೆ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ಆದರೆ ಇಂಥ ಹುಡುಗಿಯರು ಈ ಹಳ್ಳಿಯಿಂದ ಹೊರಟಾಗ ಇಷ್ಟೆಲ್ಲ ಸವಾಲುಗಳನ್ನ ನೆಟ್ವರ್ಕ್ ಇಲ್ಲ, ಆನೆ ಕಾಟ, ನಾವು ಕಲೀಲಿಕ್ಕೆ ಇಂಟರ್ನೆಟ್, ನಾವೆಲ್ಲ ಕೂತ್ಕೊಂಡು ಮೊಬೈಲಲ್ಲಿ ಇಂಟರ್ನೆಟ್ ನೋಡ್ತೀವಿ, ಆದರೆ ಆ ಪಾಪ ಅವರಿಗೆ ಅದು ಕೂಡ ಫೆಸಿಲಿಟಿ ಇಲ್ಲ. ಎಲ್ಲೋ ಒಂದು ಕಡೆಯಲ್ಲಿ ಯಾರ್ದೋ ಬೇರೆ ಕಡೆ ಮನೆಗೂ ಎಷ್ಟೋ ಕಿಲೋಮೀಟ್ರ್ ಕಾಡಲ್ಲಿ ಹೋಗಿ ಯಾರ್ದೋ ಬೂಸ್ಟರ್ ಇದ್ದರೆ ಆ ಮನೆಯಲ್ಲಿ ಹೋಗಿ ನೆಟ್ವರ್ಕಿಗೆ ಅವಲಂಬನೆ. ನೋಡಿ ಈ ಭಾಗದ ಜನರ ಕಷ್ಟ ಎಷ್ಟು ಇದೆ. ಅದರ ನಡುವೆ ಕೂಡ ಅರಳಿದಂತಹ ಕಮಲ ಅವಳು. ಆ ಒಂದು ಶಕ್ತಿ ಇರುವಂತಹ ಹುಡುಗಿಯ ಬದುಕಿನಲ್ಲಿ ಬಂಗಾರ ಆಗಲಿ ಅಂತ ನಾವು ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ನಾವು ಹೃದಯಪೂರ್ವಕವಾಗಿ ನಾವು ಹೇಳ್ತೇವೆ. ಅದೇ ರೀತಿ ನೀವೆಲ್ಲರೂ ಕೂಡ ಸಾಧ್ಯವಾದಷ್ಟು ಮಂದಿ ಸಂಘ ಸಂಸ್ಥೆಗಳು ಸುಳ್ಯ ಭಾಗದಲ್ಲಿ ಏನಿದ್ದೀರಿ ಎಲ್ಲರೂ ಕೂಡ ಅವರನ್ನು ಕರೆದು ಸನ್ಮಾನ ಮಾಡಿ ದಯವಿಟ್ಟು ಕಳಿಸಿಕೊಡುವಾಗ ಇಡೀ ತಾಲೂಕು ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ನೀವು ತೋರಿಸ್ಕೊಡಿ ಸಾಕು. ಅದೇ ದೇಶಕ್ಕೆ ಕೊಡುವಂತಹ ದೊಡ್ಡ ಗೌರವ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು, ನಮಸ್ಕಾರ. ಇವಳು ಸೆಲೆಕ್ಟ್ ಆಗಿದ್ದು ನನಗೆ ತುಂಬ ಸಂತೋಷ ಆಯಿತು. ಫೋನ್ ಮಾಡಿ ಹೇಳಿದಳು, ಹೇಳಿ ಆಗುತ್ತೆ ಸಂತೋಷ ಆಯಿತು. ಯಾಕೆಂತಂದರೆ ನಾನೇ ಒಂದು ಸೆಲೆಕ್ಟ್ ಆದಾಗೆ ನನಗೆ ಅಷ್ಟಾಗಿದೆ. ಅವಳು ಸೆಲೆಕ್ಟ್ ಆಗಿದ್ದು ನೋಡಿದ್ದು ಅಷ್ಟು ಖುಷಿಯಾಗಿದೆ. ಇವಳಿಗೆ ಚಿಕ್ಕಂದಿನಿಂದಲೇ ನಮ್ಮಲ್ಲಿ ಒಡನಾಟ ಅದು ಇದೆಲ್ಲ ತುಂಬ ನಮ್ಮೊಟ್ಟಿಗೆ ಇದ್ದಾಗೆ ಸಾಧಾರಣ ಇಲ್ಲಿ ಯಾರೊಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ ಮನೋಭಾವ ಇದೆ ನಮ್ಮಲ್ಲಿ. ಯಾವುದೇ ಒಂದು ಕಷ್ಟ ಎಂತ ಇದ್ದರೂ ಅವಳು ಬಂದು ನನ್ನ ಹತ್ರ ಹೇಳೋದು, ನಾವು ಅದಕ್ಕೆ ಒಂದು ಸ್ಪಂದನೆ ಇಡ್ತಿದ್ದೆವು. ಅವಳು ತಂದೆ ಸಮಯದಲ್ಲಿ ತೀರಿಯೋದ ಸಮಯದಲ್ಲಿ ಮತ್ತು ಯಾವುದೇ ಕಷ್ಟ ಇದ್ದರೂ ಅಷ್ಟೇ, ನಮ್ಮ ಮನೆಗೆ ಕಷ್ಟ ಇದ್ದರೂ ಅವಳು ಕೂಡ ನಮ್ಮೊಟ್ಟಿಗೆ ಸ್ಪಂದನೆ ಮಾಡ್ತಿದ್ಳು. ಇವಳು ತುಂಬ ಒಳ್ಳೆ ಹುಡುಗಿ, ಚೆನ್ನಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಸಹ ಮಾಡಿಕೊಡ್ತಿದ್ಲು. ಮಕ್ಕಳಿಗೆ ಹೇಳಿಕೊಡ್ತಿದ್ರು. ಅವರ ಡ್ಯೂಟಿ ಮುಗಿಸಿ ಬಂದು ಇಲ್ಲಿಗೆ ಬಂದು ಒಂದು ಮನೆಗೆ 7 ಗಂಟೆಗೆ ಬಂದು ನಂತರ ಮಕ್ಕಳಿಗೆ ಏನಾಗ್ತದೆ ಅವಳ ಸಹಾಯ ಅದನ್ನೆಲ್ಲ ಮಾಡಿಕೊಟ್ಟು ಮಕ್ಕಳಿಗೆ ಒಂದು ಭಾಷಣ ಆಗಲಿ ಪಾಠದ ಬಗ್ಗೆ ಆಗಲಿ ಬರೆದು ಕೊಟ್ಟು ಅದರಲ್ಲಿ ಪ್ರಥಮ ಮಕ್ಕಳು ಭಾಷಣದಲ್ಲಿ ಪ್ರಥಮ ಬಹುಮಾನವನ್ನು ಸಹ ತಂದು ಕೊಟ್ಟಿದ್ದಾರೆ ಮಕ್ಕಳಿಗೆ. ಭಾರತೀಯ ಸೇನೆಗೆ ಅಂದರೆ BSF ಗಡಿ ಭದ್ರತಾ ಪಡೆಗೆ ಆಯ್ಕೆಯಾದ ಸುಷ್ಮಿತಾ ME ಅವರಿಗೆ ಮೊದಲಾಗಿ
ಅರಂತೋಡು ಗ್ರಾಮ ಪಂಚಾಯತ್ನ ಆಡಳಿತದ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ನಾನು ತಿಳಿಸಕ್ಕೆ ಇಚ್ಛೆಪಡ್ತೇನೆ. ಒಂದು ಬಡತನ ಮತ್ತು ಕಷ್ಟದಿಂದ ಒಂದು ಹೆಣ್ಣುಮಗಳು ಹೇಗೆ ಎದ್ದು ಬರ್ಬೋದು ಅಂತೇಳುವಂಥಕ್ಕೆ ಸ್ಪಷ್ಟ ನಿದರ್ಶನ ಸುಷ್ಮಿತಾ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಯಾಕೆ ಅಂತೇಳಿದರೆ ಅವಳ ಎಳವೆಯಿಂದಲೇ ನಾನು ನೋಡಿಕೊಂಡು ಅವಳ ಬೆಳವಣಿಗೆಯನ್ನು ನೋಡಿಕೊಂಡು ಬಂದಿದ್ದೇನೆ. ತನ್ನ ಹೈಸ್ಕೂಲ್ ಜೀವನದಲ್ಲೇ ದುಡಿಯುವ ತನ್ನ ತಂದೆಯನ್ನು ಕಳ್ಕೊಂಡು ಒಂದು ದುಡಿಯಲಿಕ್ಕೆ ಆಗದಂಥ ಅಮ್ಮನನ್ನು ಮತ್ತು ತಂಗಿಯನ್ನು ಜೀವನ ಕಲ್ಪಿಸಿಕೊಡುವುದರ ಜೊತೆಗೆ ತನ್ನ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಈ ಹಂತಕ್ಕೆ ಬಂದಿದ್ದಾಳೆ ಅಂತೇಳಿದರೆ ಅದು ಎಲ್ಲ ಹೆಣ್ಣು ಮಕ್ಕಳಿಗೆ ಕೂಡ ಒಂದು ಮಾದರಿ, ಅವಳು ಸ್ಫೂರ್ತಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆ ಅಂತೇಳಿದರೆ ಶಾಲಾ ದಿನಗಳಲ್ಲಿ ಕೂಡ ಕ್ರೀಡಾ ಕೂಟಗಳಲ್ಲಿ ಒಳ್ಳೆಯ ಒಂದು ಕ್ರೀಡಾಪಟುವಾಗಿ ಹೊರಹೊಮ್ಮಿ ಈಗ ಒಂದು ಭಾರತೀಯ ಸೇನೆಗೆ ಆಯ್ಕೆಯಾಗಿದ್ದಾಳೆ ಅಂತೇಳಿದರೆ ಅದು ಅವರ ಕುಟುಂಬಕ್ಕೆ, ನಮ್ಮ ವಿಶೇಷವಾಗಿ ಆಡುತ್ತಲೇ ವಾರ್ಡಿಗೆ, ನಮ್ಮ ಗ್ರಾಮ ಪಂಚಾಯಿತಿಗೆ ಒಂದು ಹೆಮ್ಮೆಯ ಹೆಣ್ಣು ಮಗಳು ಅಂತ ನಾನು ಈ ಸಂದರ್ಭದಲ್ಲಿ ಖುಷಿಯನ್ನು ಹಂಚಿಕೊಳ್ಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಂತೋಡು ಗ್ರಾಮದ ಅಡ್ತಲೆಯಲ್ಲಿ ಬಡ ಒಂದು ಕುಟುಂಬದಲ್ಲಿ ಬೆಳೆದಂತಹ ಸುಷ್ಮಿತಾ ಎಂ.ಎ. ಇವರು ನಮ್ಮ ದೇಶದ ಹೆಮ್ಮೆಯ ಗಡಿ ಭದ್ರತಾ ಪಡೆಗೆ ಆಯ್ಕೆಯಾಗಿದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿಗೆ ಮತ್ತು ಎಲ್ಲ ನಾಗರಿಕರಿಗೆ ಕೂಡ ಇದು ಹೆಮ್ಮೆಯ ವಿಷಯ. ಗ್ರಾಮ ಪಂಚಾಯತ್ ಕೂಡ ಇವರ ಬಗ್ಗೆ ಹೆಮ್ಮೆ ಪಡ್ತದೆ. ದೇಶದ ಸೇವೆಯನ್ನು ಮಾಡುವ ಒಂದು ಅಪೂರ್ವ ಅವಕಾಶವನ್ನು ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ಇದರ ಹಿಂದೆ ಅವರ ಬಡತನದಲ್ಲಿ ಅತಿ ಕಷ್ಟದ ಸಂದರ್ಭದಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸಲಿಕ್ಕೂ ಆಗದೇ ಇರುವ ಸಂದರ್ಭದಲ್ಲಿ ಈ ಗಡಿ ಭದ್ರತಾ ಪಡೆಯ ಒಂದು ಪರೀಕ್ಷೆಗೆ ಕೋಚಿಂಗ್ ಪಡೆದು ಬಹಳ ಕಷ್ಟದಲ್ಲಿ ಇದನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಮುಂದಿನ ವೃತ್ತಿ ಜೀವನಕ್ಕೆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ. ನಮ್ಮ ದೇಶ ಹೆಮ್ಮೆ ಪಡುವಂತಹ ಕೆಲಸಗಳನ್ನು ಮುಂದೆಯೂ ಮಾಡುವ ಒಂದು ಅವಕಾಶ ಅವರಿಗೆ ಒದಗಿಸಲಿ ಅಂತ ಹೇಳಿ ನಾವು ಕೇಳಿಕೊಳ್ತೇವೆ. ನಮ್ಮೂರಿನ ಹುಡುಗಿ ಸುಷ್ಮಿತಾ, ಮೇಲಡ್ತಲೆ ನಾಗಪ್ಪ ಗೌಡರ ಮಗಳು, ನಮ್ಮ ಗೌರವಾನ್ವಿತ ಸದಸ್ಯರ ಮಗಳು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಗಡಿ ಭದ್ರತಾ ಪಡೆಗೆ ನಡೆದಂಥ ಆಯ್ಕೆಯಲ್ಲಿ ನಮ್ಮ ಗ್ರಾಮದಿಂದ ಪ್ರಥಮವಾಗಿ ಅಂತ ಹೇಳ್ಬೋದು ಆಯ್ಕೆಯಾಗಿದ್ದಾರೆ. ಮೊದಲನೇದಾಗಿ ಆ ಹುಡುಗಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಭಾರತ ಮಾತೆಯ ಒಂದು ಸೇವೆ ಮಾಡುವಂಥ ಯೋಗ ಬಯಸಿದರೂ ಕೂಡ ಹೆಚ್ಚಿನವರಿಗೆ ಸಿಗೋದಿಲ್ಲ. ಅದರಲ್ಲಿಯೂ ನಮ್ಮಲ್ಲಿಂದ ಮೊದಲನೇದಾಗಿ ಒಬ್ಬ ಹೆಣ್ಮಗಳು ಈ ಸೇವೆಗೆ ಆಯ್ಕೆಯಾಗಿದ್ದಾಳೆ. ಅವಳಿಗೆ ನಾನು ಬೆಸ್ಟ್ ವಿಶಸ್ಸನ್ನು ಹೇಳ್ತಾ ದೇವರು ಅವಳಿಗೆ ಆಯುರಾರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಅನುಗ್ರಹಿಸಿ ಇನ್ನಷ್ಟು ಎತ್ತರಕ್ಕೆ ಅವಳು ಈ ಸೇವೆಯಲ್ಲಿ ಬೆಳೀಲಿ ಅಂತ ನಾನು ಹಾರೈಸ್ತೇನೆ. ಎಲ್ಲರಿಗೂ ನಮಸ್ತೆ. ನಾನು ಪುಷ್ಪ ಮೇದಪ್ಪ ಅಂತ ತಾಲೂಕು ಪಂಚಾಯತಿನ ಮಾಜಿ ಉಪಾಧ್ಯಕ್ಷೆಯಾಗಿದ್ದೆ ಹಿಂದೆ. ನನಗೆ ತುಂಬ ಒಂದು ಖುಷಿಯಾದ ವಿಷಯ ಅಂದರೆ ನಮ್ಮ ಅರಂತೋಡು ಗ್ರಾಮದ ಒಂದು ಹೆಣ್ಣು ಮಗಳು ಗಡಿ ಭದ್ರತಾ ಪಡೆಗೆ ಆಯ್ಕೆಯಾಗಿರುವಂಥದ್ದು. ಅವಳ ಹೆಸರು ಸುಷ್ಮಿತಾ ಅಂತ. ಹಾಗೆ ತುಂಬ ನನಗೆ ಖುಷಿ ಆಗ್ತಿದೆ. ಏಕೆಂತ ಹೇಳಿದರೆ ಈ ಒಂದು ನಮ್ಮ ವ್ಯವಸ್ಥೆಯಲ್ಲಿ ಒಂದು ಹೆಣ್ಣು ಮಗಳು ಗಡಿ ಭದ್ರತಾ ಪಡೆಗೆ ಆಯ್ಕೆಯಾಗಿರು ಅಂತ ಹೇಳಿದರೆ ತುಂಬ ಹೆಮ್ಮೆಯ ವಿಷಯ. ಅವಳು ಎಲ್ಲ ಹೆಣ್ಣು ಮಕ್ಕಳಿಗೂ ಪ್ರೇರಣೆಯಾಗಲಿ. ಹಾಗೆ ತುಂಬ ಬಡತನದಿಂದ ಬಂದಂಥ ಹುಡುಗಿ. ನನಗೆ ಅವಳನ್ನು ಸರಿಯಾಗಿ ಪರಿಚಯ ಇದೆ. ಅವರ ಮನೆಯವರನ್ನು ಕೂಡ ನನಗೆ ಪರಿಚಯ, ಕಿರ್ಲಯದವಳು ಮೂಲತಃ ಕುಟುಂಬ ಅವಳದ್ದು. ಅವಳು ನನಗೆ ತುಂಬ ಹೆಮ್ಮೆ ಅಂತ ಹೇಳಿದರೆ ಒಂದು ನಾನೊಬ್ಬಳು ಹೆಣ್ಣಾಗಿ ಇನ್ನೂ ಅಂಥ ಹೆಣ್ಣು ಮಕ್ಕಳು ಕೂಡ ತುಂಬ ಮುಂದೆ ಹೆಣ್ಣು ಮಕ್ಕಳು ಬರಬೇಕು, ಅವರ ಭವಿಷ್ಯ ಉಜ್ವಲವಾಗಬೇಕು. ಹಾಗೆ ಇವಳನ್ನು ನೋಡಿ ಎಲ್ಲ ಹೆಣ್ಣು ಮಕ್ಕಳು ಕೂಡ ಅವಳ ಹಾಗೆ ಎಲ್ಲ ಫೀಲ್ಡಲ್ಲಿ ಕೂಡ ಮುಂದುವರಿಲಿ. ಹಾಗೆ ದೇವರು ಅವಳಿಗೆ ಒಳ್ಳೆಯ ಭವಿಷ್ಯವನ್ನು ನೀಡಲಿ ಅಂತ ಆಶಿಸುತ್ತಾ ವಂದನೆಗಳು.